ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಹೇಳಂಗೆ ಎಲ್ಲ ನೋಡ್ತಾ ಇದ್ದೀರಾ ನೀವೇ 3-4 ದಿನದಿಂದ ಹೆಂಗೈತೆ ಹೆಣ್ಮಕ್ಳ ಲೈಫು ಅಂದ್ಬಿಟ್ಟು. ಈಗ ಬೆಳಗ್ಗೆನೆ 7 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಈಗ ಎದ್ದಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರ, ಇವತ್ತು ಒಂದೇ ದಿನ ಫ್ರೆಂಡ್ಸ್. ನಾಳೆಯಿಂದ ಜಾಮ್ ಜೂಮ್ ಅಂತ ಹಬ್ಬ. ಅದಕ್ಕೆ ಎದ್ಬಿಟ್ಟಿದ್ದೀವಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೂ ಮುಂಚೆ ನನ್ನ ಗಂಡನ ಸಪೋರ್ಟ್ ಇವತ್ತು ಜಾಸ್ತಿ ಬೇಕು. ಇವೆಲ್ಲ ತಾಚೆ ಹಾಕ್ಬೇಕು ಫ್ರೆಂಡ್ಸ್. ಸಂಜೆ ನಾನು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಶಿವನು ಎದ್ದು ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಿ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಅಂತ ಆಚೆ ನೀರು ಕಾಯಿಸ್ತೈತೆ. ಗುಡ್ ಮಾರ್ನಿಂಗ್ ಟಾಮ್ ಮಗನೇ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ನು ಇಡೀ ದಿವಸ ಏನ್ ಕಾದಾಯ್ತು ನನ್ಗೆ. ಇವತ್ತು ನಿನ್ ರೂಮಿಗೆ ಶಿಫ್ಟ್ ಆಗ್ಬಿಟ್ಟ ಅಂಸಿ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಈ ಚಳಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಒಂದು ಸ್ಟ್ರಾಂಗ್ ಕಾಫಿ ಬೇಕೇ ಬೇಕು ಫ್ರೆಂಡ್ಸ್. ಸದ್ಯ ನೆನ್ನೆನೆ ಹಾಲು ತಂದು ಇಟ್ಕೊಂಡಿದ್ದು ಸಿಕ್ಕಾಪಟ್ಟೆ ಒಳ್ಳೇದಾಯ್ತು. ಮತ್ತೆ ಸಾರು ಮಾಡಿ ಇಟ್ಕೊಂಡಿದ್ದು ಇನ್ನೂ ಒಳ್ಳೇದಾಯ್ತು ಫ್ರೆಂಡ್ಸ್. ಅದಕ್ಕೆ ಸಾರು ಮಾಡ್ಕೊಂಡಿದ್ದು ನಾನು ಪ್ಲಾನ್ ಮಾಡಿ. ಅದಕ್ಕೆ ಅನ್ನ ಮಾಡಿಬಿಟ್ಟು ಈ ಕಾಫಿ ಮಾಡ್ಕೊಂಡು ಕುಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಕೆಲಸ ಸ್ಟಾರ್ಟ್ ಫ್ರೆಂಡ್ಸ್. ನಾನ್ ಸ್ಟಾಪು ಹಾಲು ಕಾಯ್ತಾ ಐತೆ. ಈಗ ಪಲ್ಲಿ ನನ್ನ ಗಂಡ ಏನೇನು ಕೆಲಸ ಮಾಡ್ತೈತೆ ಆಚೆ ನೋಡ್ಕೊಂಡು ಬರುವ ಬನ್ನಿ ಫ್ರೆಂಡ್ಸ್. ಬಾಗಲಂತೂ ನನಗೆ ರಂಗೋಲಿದೆ, ಚಿಂತೆ ಆಗುತ್ತೆ. ಏನು ಮಾಡೋದು ಏನು ಕತೆನೋ. ಪರವಾಗಿಲ್ಲ, ಈ ಮಳೆನಲ್ಲೂ ಒಲೆ ಹಚ್ಬಿಟ್ಟೈತಿ. ಅಪ್ಪಿ ಬೆಡ್ಶೀಟ್ಗಳೆಲ್ಲ ಒಗ್ದಾಕ್ಬೇಕು ಇವತ್ತು. ಎತ್ತಾಕ್ಬಿಡು ಸೈಡ್ಗೆ. ಇವಳ ಮಾತು ನಾನು ಕೇಳ್ತಾನೆ ಇರ್ಬೇಕು, ನಮ್ಮ ಅಮ್ಮನ ಮಾತೇ ನಾನು ಕೇಳಕ್ಕಿಲ್ಲ. ಒಳ್ಳೆ ಟೈಮ್ಗೆ ಮಳೆ ಬಂದೈತೆ. ಇಲ್ಲಿ ಇದ್ರ ಮೇಲೆ ಹಾಕು. ಮೊನ್ನೆ ಚೇಂಜ್ ಮಾಡಿದ್ದು, ಆದರೂ ಚೇಂಜ್ ಮಾಡಿಬಿಡೋಣ. ಹಬ್ಬ ಅಂದರೆ ಎಲ್ಲ ಚೇಂಜ್ ಮಾಡ್ತಾ ಇರಬೇಕು, ಎಲ್ಲ ಒಗ್ದು ಒಣಗಾಕ್ತಾ ಇರಬೇಕು. ಕಾಫಿ, ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ಎತ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಇವೆಲ್ಲ ಎತ್ತಬೇಕು ಫ್ರೆಂಡ್ಸ್. ನಾವು ಟಿವಿನ ಬಿಚ್ಚಿ ಬಿಚ್ಚಬೇಕು. ಸುತ್ತ ಕೇಳವಲ್ಲ, ಮೂಲೆ ಕೊಡ್ಬಿಡು ಅಂದ್ರೆ ಇದು ಟಿವಿನ ಮೂಲೆ ಕೊಡ್ಬಿಡ್ಬೇಕು ಫ್ರೆಂಡ್ಸ್. ಹೆಂಗಿರೋ ನಾವು ಟಿವಿ ನೋಡಲ್ಲ, ವೇಸ್ಟು. ಇಲ್ಲಿ ಬೇರೆ ಮಿರರ್ ಗಿರರ್ ಹಾಕೋ. ಶಾರ್ಟ್ ಅಪ್. ಇವತ್ತು ಎಷ್ಟು ಒದೈತಿರ್ತೀರ ನನ್ನ ಕೈಲಿ, ನಂಗೆ ಡಿಸ್ಟರ್ಬ್ ಮಾಡಿ. ಏನ್ಲ ಆವಾಜು ಕೊಳ್ಕ. ಬಿಸಿ 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 ಕಾಫಿ ಇಲ್ಲಿ ಸುಟ್ಟು ಬಿಡ್ತೀನಿ. ಕುಕ್ಕರ್ ನಾನು ಯಾವಾಗಲೂ ಅನ್ನ ಮಾಡೋದೇ ಇಲ್ಲ ಫ್ರೆಂಡ್ಸ್. ಗ್ಯಾಸ್ಟ್ರಿಕ್ ಆಗ್ತೈತೆ, ಮತ್ತೆ ಅನ್ನ ಬೇಯಬೇಕಾದ್ರೆ ಅದು ಹಬೆ ಹೋಗ್ಬೇಕಂತೆ, ಅವಾಗ ಒಳ್ಳೇದಂತ ಹೆಲ್ತಿಗೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಪಾಲನೆ ಮಾಡಲ್ಲ. ಈಗ ಎಮರ್ಜೆನ್ಸಿಗೆ ಕುಕ್ಕರ್ ಅಂತ ಖಾಲಿ ಇದ್ದಿದ್ದು ಅಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನೋ ಫ್ರೆಂಡ್ಸ್, ಐ ಆಮ್ ವೆರಿ ಬಿಸಿ. ಟಿವಿ ಗಿವಿ ಎಲ್ಲ ಎತ್ತಂಗಡಿ. ಸ್ಕ್ರೀನ್ ತುಂಬ ದೊಡ್ಡದಾಗೋಯ್ತು ಫ್ರೆಂಡ್ಸ್ ನಮ್ಮದು, ಬುಕ್ ಮಾಡಿರೋದು. ಅದಕ್ಕೆ ಅಲ್ಲಿ ತನಕ ಹಾಕೋಣ ಸ್ಕ್ರೀನು ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಪ್ಲಾಸ್ಟಿಕ್ ಫ್ಲವರ್ಸ್ ಬಿಚ್ಕೊಡಪ್ಪಿ. ಇಲ್ಲಿ ಫ್ರೆಂಡ್ಸ್ ಫೈನಲಿ 2 ಕಮಲ ಸಿಕ್ತು. ಕಮಲ ಫ್ರೆಂಡ್ಸ್ ರೇಟ್ ಎಷ್ಟು ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಒಂದು 125 ರೂಪಾಯಿ ಅಂತೆ. ಒಂದು 2 ಸೇರಿ 250 ಆಯಿತು. ಸಖತ್ ಖುಷಿ ಆಯಿತು. 250 ಇನ್ನು 50 ರೂಪಾಯಿ ಹಾಕಿದ್ರೆ ಮಲ್ಲಿಗೆ 1/4 kg ಬರ್ತಾಯಿತ್ತು ಅಲ್ಲ. ಆದ್ರೂ ಕಮಲ ಇರಬೇಕು ಅಂತ ಆಸೆ ಪಟ್ಟಿದೆ ಫ್ರೆಂಡ್ಸ್. ಫೈನಲಿ ನಮ್ಮನೆ ಎಲ್ಲ ಖಾಲಿ ಖಾಲಿ ಫ್ರೆಂಡ್ಸ್. ಇಲ್ಲಿ ಸೋಫಾ ಇಲ್ಲ ಅಂದರೆ ಎಷ್ಟು ಫ್ರೀ ಆಗೈತೆ ಫ್ರೆಂಡ್ಸ್ ಜಾಗ. ನನ್ನ ಗಂಡನೇ ಬೇಡ ಬೇಡ ಅಂದ್ರೆ ತಂದು ಹಾಕಿರೋದು. ಇವಾಗೆಲ್ಲ ಎತ್ತಿ ಆಚೆ ಹಾಕ್ಬಿಟ್ಟು ಟಾಮ್ ರೂಮ್ಗೆ ತುಂಬಿಟ್ಟಿದ್ದೀವಿ ಫ್ರೆಂಡ್ಸ್. ಮಿರರು ಅದು ಇದು ಏನೇನಿತ್ತು ಎಲ್ಲನೂ. ಇನ್ನು ಬಟ್ಟೆ ಒಕ್ಕೊಂಡೇನೆ, ಪಾತ್ರೆ ತೊಳ್ಕೊಂಡೇನೆ, ಬೆಡ್ಶೀಟ್ಗಳು ಒಕ್ಕೊಂಡೇನೆ, ಬಟ್ಟೆಗಳು ಪಾತ್ರೆಗಳು ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಉಜ್ಜಿ ತೊಳ್ಕೊಂಡು ಗೋಡೆಗಳೆಲ್ಲ ಸೇರಿ ತೊಳ್ಕೊಂಡು ಇಲ್ಲೆಲ್ಲ ಬಂದು ಗೋಡೆಗಳು ತೊಳೆದ್ಬಿಟ್ಟು ಆಚೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಶ್ ಆಗ್ಬಿಟ್ಟೆ ಒಳಗಡೆ ಬರೋದು. ಹಬ್ಬ 3 ದಿನ ಇರೋಂಗೆ ಈ ಕೆಲಸಗಳೆಲ್ಲ ಮಾಡ್ಕೋಬೇಕಾಗಿರೋದು. ಹಬ್ಬದ ಹಿಂದಿನ ದಿನ ಫ್ರೆಂಡ್ಸ್ ಫುಲ್ ಡೀಪ್ ಕ್ಲೀನಿಂಗ್ ಇಡ್ತಿದ್ದೀನಿ. ಈ ಚಾಪೆ ಒಂದ್ ಕಡೆ ಕುತ್ಕೊಂಡು ಚಾಪೆನ ಎಳ್ಕೊಂಡು ಒಗದ್ರೆ ಏನ್ ಚೆನ್ನಾಗಿರ್ತಿದೆ. ಅದೇ ಬಾಗಲ್ ತೊಳೆದ್ಬಿಟ್ಟು ಹಾಸ್ಬಿಟ್ಟು ಸೋಪ್ ಪುಡಿ ಚೆಲ್ಬಿಟ್ಟು ನೀರು ಎರ್ಚ್ಕೊಂಡು ನಾನೇ ಚಾಪೆ ಸುತ್ತ ಉಂಟಾಡ್ಕೊಂಡು ಉಜ್ಬಿಡೋಣ ಅಂತ ಅಂದ್ಬಿಟ್ಟು ಉಜ್ತಾ ಇದ್ದೀನಿ. ಹೊಸ ಐಡಿಯಾ ಚೆನ್ನಾಗೈತಲ್ಲ. ಈ ಜಿಟಿ ಮಳೆಯಲ್ಲಿ ಆಲ್ರೆಡಿ ನಾನು ನೆಂದೋಗ್ಬಿಟ್ಟಿದ್ದೀನಿ. ಬಟ್ಟೆಗಳು ಪಾತ್ರೆಗಳು ಬೆಡ್ಶೀಟ್ಗಳೆಲ್ಲ ಒಕ್ಕೊಂಡು ಇನ್ ಕಾಲ್ ಭಾಗ ತಾನೇ ಉಳಿದಿರೋದು, ಅದು ನೆಂದೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ತರ ಉಂಟಾಡ್ಕೊಂಡು ಚಾಪೆ ತೊಳಿತಾ ಇರೋದು. ಆಲ್ರೆಡಿ ಆಗಾಗ ಹುಷಾರಿಲ್ಲ ಅಂತ ಇರ್ತೀರಾ. ಈ ಟೈಮಲ್ಲಿ ಇಂಥದ್ದೆಲ್ಲ ಬೇಕಿತ್ತಾ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಬೇಕಿತ್ತು ಫ್ರೆಂಡ್ಸ್. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀರಾ, ಹಬ್ಬ ಮಾಡಕ್ ಮನ್ಸಾಗಲ್ಲ. ಅದೊಂಥರ OCD ಪ್ರಾಬ್ಲಮ್, ಮೋಹಿನಿ ತರ ಕಾಡ್ತಾ ಇರ್ತೈತೆ ನನಗೆ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ. ನೀಟಾಗಿ ಉಜ್ಕೊಂಡು ನೀರು ಎರ್ಚ್ಬಿಟ್ಟು 1-2 ಬಕೆಟ್ ನೀರು ತಗೊಂಡು ಆ ಬಕೆಟಲ್ಲಿ ನೀಟಾಗಿ ಜಾಲಿಸಿ ಒಣಗಾಕ್ಬಿಟ್ಟು ಆಮೇಲೆ ಬೆಳಗ್ಗೆನೆ ದೇವ್ರ ಸಾಮಾನು ಕ್ಲೀನ್ ಮಾಡಿ ಇಟ್ಬಿಡೋಣ, ಮತ್ತೆ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಿತಾಂಬರಿ ನೀವು ಹೇಳ್ದಂಗೆ ಮರಿದಿರ ತಂದಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಅದ್ರಲ್ಲಿ ತುಂಬಾ ನೀಟಾಗಿ ಕ್ಲೀನ್ ಆಯ್ತು. ಆದ್ರೆ ಎಫರ್ಟ್ ಹಾಕಿನೇ ತೊಳಿಬೇಕು. ಅದ್ರಲ್ಲೂ ಹಂಗೆ ಮನೆ ತೊಳೆಯಕ್ಕೆ ಶಿಫ್ಟ್ ಆಗ್ಬಿಟ್ಟೆ. ಮನೇನ ತೊಳಿಬಾರ್ದು ಫ್ರೆಂಡ್ಸ್. ಯಾರ ದೊಡ್ಡವ್ರ ಮನೇಲಿ ಇದ್ಬಿಟ್ರೆ ಮಕ್ಕೆ ಉಗಿತಾರೆ. ಆದ್ರೆ ನಾನ್ ವೆಜ್ ಮಾಡಿ ಅದೆಲ್ಲ ಇರ್ತೈತಲ್ಲ ಫ್ರೆಂಡ್ಸ್, ಗೋಡೆ ಮೇಲೆ ನೆಲದ ಮೇಲೆ ಎಲ್ಲ ಒರೆಸ್ದ್ರೂ ಇರ್ತೈತೆ ಅಂತ ನನ್ನ ಫೀಲಿಂಗು. ಅದಕ್ಕೆ ಸೋಪ್ ಪುಡಿ ನೀರು ಹಾಕಿ ನೆನ್ಸಾಕ್ಬಿಟ್ಬಿಟ್ಟಿದ್ದೆ ಆಗ್ಲೇನೆ. ಇವಾಗ ಬಟ್ಟೆ ಉಜ್ಜೋ ಬ್ರಷ್ ಎತ್ಕೊಂಡು ನೀಟಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಮನೇನ ತೊಳಿಬಾರ್ದು ಫ್ರೆಂಡ್ಸ್. ಆದ್ರೆ ಹಬ್ಬದ ಟೈಮಲ್ಲಿ ತೊಳೆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನೇ ಸಮಾಧಾನ ಮಾಡ್ಕೊಂಡು ತೊಳಿತಾ ಇದ್ದೀನಿ. ಬರೀ ಮನೆ ಮಾತ್ರ ಅಲ್ಲ, ಸಿಕ್ಪಕ್ಕ ಟೇಬಲ್ ಪಾತ್ರೆಗಳೆಲ್ಲ ಬ್ರಷ್ ತಗೊಂಡು ಉಜ್ತಾ ಬಿದ್ದಿದ್ದೀನಿ. ಅದೇನ್ ಕಾಯಿಲೆ ಬಂದಿತ್ತೋ ಏನ್ ಕತೆನೋ. ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್?
ಮನೆಗೆ ನೆಂಟರು ಬರ್ತಾವ್ರೆ ಅಂದ್ರೇನೆ ಸುಮ್ಮನೆ ಇರಲ್ಲ ನಾವು ಹೆಣ್ಮಕ್ಳು, ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀವಿ. ಅಂಥದ್ರಲ್ಲಿ ದೇವರೇ ಬರ್ತೈತೆ ಅಂದ್ರೆ ವರಲಕ್ಷ್ಮಿನೇ ಬಂದಂಗೆ ಅಲ್ವಾ ಫ್ರೆಂಡ್ಸ್, ನಮ್ಮ ಮನೆಗೆ ವರಲಕ್ಷ್ಮಿ ಕೂರಿಸ್ತಿದೀವಿ ಅಂತಂದ್ರೆ ಅದಕ್ಕೆ ಇಷ್ಟಾದ್ರೂ ಡೀಪ್ ಕ್ಲೀನಿಂಗ್ ಇರಲೇಬೇಕಲ್ಲ. ಆಮೇಲೆ ನೀರೆಲ್ಲ ಹಾಕೊಂಡು ನೀಟಾಗಿ ಪರ್ಕೆನಲ್ಲಿ ಗುಡ್ಸ್ಕೊಬಿಟ್ಟೆ, ಗೋಡೆಗಳು ಲೈಟಾಗಿ ತೊಳ್ಕೊಂಡೆ. ಹೋದ ವರ್ಷದವರೆಗೂ ನಾನು ಗೋಡೆನೂ ಬಿಡ್ತಾ ಇರಲಿಲ್ಲ, ಸೋಪ್ ಪುಡಿ ಹಾಕಿ ಪೇಂಟ್ ಕಿತ್ಕೊ ಬರಂಗ್ ಉಜ್ತಾ ಇದ್ದೆ, ಅಷ್ಟು ಹಳೆ ಗೋಡೆ ಆಗಿತ್ತು. ಈ ವರ್ಷ ಹೆಂಗು ಪೇಂಟ್ ಮಾಡಿಸ್ಕೊಟ್ಟವ್ರಲ್ಲ, ನನ್ನ ಬುದ್ಧಿ ತೋರಿಸಿ ಪೇಂಟ್ ಎಲ್ಲ ಕಿತ್ಕೊಂಡು ಬರಂಗ್ ಮಾಡೋದು ಬೇಡ, ಇನ್ನು ಯಾವ ವರ್ಷ ಆಗ್ತೈತೋ ಏನೋ ಓರೋರು ಪೇಂಟ್ ಹೊಡ್ಸ್ಕೊಡೋದು ಅಂತ ಅಂದ್ಬಿಟ್ಟು ಬರೀ ಸ್ಪಾಂಜ್ ಫ್ರೆಂಡ್ಸ್, ಇದು ವಾಲ್ ಕ್ಲೀನಿಂಗ್ಗೆ ಅಂದ್ರೆ ಎಣ್ಣೆ ಜಿಡ್ಡು ಗೋಡೆ ಮೇಲೆ ಏನಾದರೂ ಹಾರಿರೋದು, ಮಕ್ಕಳು ಪೆನ್ಸಿಲಲ್ಲಿ ಗೀಚಿರೋದು ಅದೆಲ್ಲ ನೀಟಾಗಿ ಕ್ಲೀನ್ ಆಗ್ತಿದೆ. ಪೇಂಟ್ ಬರೋ ಬದಲು ಅವೆಲ್ಲ ಮಾರ್ಕ್ಸ್ ಎಲ್ಲ ಹೋಗ್ತೈತೆ ಅಂದ್ಬಿಟ್ಟು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಆಧಾರ್ ಕಾರ್ಡ್ ಸಿಕ್ತು, ಝೂಮಲ್ಲಿ ನೋಡಿದೆ, ಶಿವ ಒರೆಸ್ಬಿಟ್ಟು ನೋಡಿದ್ರೇನು ಕಾಣಿಸ್ತಾ ಇಲ್ಲ, ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಸೈಡ್ಗೆ ಎತ್ತಿಟ್ಬಿಟ್ಟು ಇದೇ ನಮ್ಮ ಮಿನಿ ಶೋಕೇಶ್ ಫ್ರೆಂಡ್ಸ್, ನಾವೇ ರೆಡಿ ಮಾಡ್ಕೊಂಡಿರೋ ಶೋಕೇಶು, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲೂ ಗೋಡೆ ಬಿಟ್ಟಿಲ್ಲ ನಾನು, ಇಲ್ಲೂ ನಾನು ನೀಟಾಗಿ ಉಜ್ಜಿ ತೊಳ್ಕೊಳ್ಳೋಕೆ ಟ್ರೈ ಮಾಡಿದೆ. ಆದರೆ ಕೆಲವೊಂದು ಹಳೆ ಮಾರ್ಕ್ಸ್ಗಳು ಹಂಗೆ ಉಳ್ಕೊಬಿಟ್ಟಿತ್ತು, ಇದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀರು ಹಾಕಿ ಒರೆಸ್ಕೊಂಡು ಈ ಕಡೆ ಗೋಡೆಗೆ ಬಂದೆ. ಗೋಡೆ ಮೂಲೆನೂ ಬಿಟ್ಟಿಲ್ಲ. ನನಗೆ ಐಡಿಯಾ ಏನಂದ್ರೆ ಮೇಲ್ಗಡೆ ಸೀಟನ್ನು ಬಿಚ್ಚಿ ತೊಳೆದು ಹಂಗೆ ದಬಾಕ್ ಬಿಡೋಣ ಅಂತ ಅಂದ್ಬಿಟ್ಟು, ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಈ ಟೈಮಲ್ಲಿ ಮಳೆಗಾಲದಲ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಕಸ್ಮಾತ್ ಇದೇನಾದ್ರೂ ನಮ್ಮ ಸ್ವಂತ ಮನೆ ಆಗಿದ್ದಿದ್ರೆ ಆ ಶೀಟ್ನೆಲ್ಲ ಬಿಚ್ಚಿಬಿಟ್ಟು ಉಜ್ಜಿ ತೊಳೆದು ಒಣಗಾಕ್ಬಿಟ್ಟು ಮತ್ತೆ ದಬ್ಬಾಕ್ಬಿಡ್ತಾ ಇದ್ದೆ, ಹೇಳಿದ್ರು ಹೇಳೋಕ್ಕಾಗಲ್ಲ. ಗೋಡೆನೆಲ್ಲ ಈ ಥರ ನೀಟಾಗಿ ಉಜ್ಕೊಂಡಿದ್ದಾದ್ಮೇಲೆ ಅದಕ್ಕೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಣಗಾಕ್ಬಿಟ್ಟೆ. 24 hours ಬೇಕು ಅದೆಲ್ಲ ಒಣಗಕ್ಕೆ. ಆಲ್ರೆಡಿ ಮಳೆ ಬೀಳ್ತೈತೆ ಆಚೆ, ಅದ್ರಲ್ಲೂ ಈ ಆಟಗಳು ಆಡ್ತಾ ಇದ್ದೀನಿ ನಾನು. ಶಿವ ಮಧ್ಯೆ ಆಗಾಗ ಬಂದು ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾ ಇತ್ತು, ನೀನ್ ಎಲ್ಲಾದ್ರೂ ಆಟ ಆಡು, ಸ್ವಿಚ್ ಬೋರ್ಡ್ ಹತ್ರ ವೈರ್ಗಳ ಹತ್ರ ನೀರ್ ಹಾಕ್ಬಿಟ್ಟು ಆಟ ಆಡಕ್ ಹೋಗ್ಬೇಡ ಅಂತ ಹೇಳ್ತು. ನಾನ್ ತಲೆ ಕೆಟ್ಟರೆ ವೈರ್ಗಳನ್ನು ಬಿಚ್ಚಿ ತೊಳೆದು ಒಣಗಾಕ್ತೀನಿ ಅಂತ ಹೇಳಿದೆ. ಆಮೇಲೆ ಶಿವ ಹಂಗಾದ್ರೆ ನೆಕ್ಸ್ಟ್ ವರ್ಷದಿಂದ ನಮ್ಮನೇಲಿ ಯಾವುದೇ ಹಬ್ಬಗಳಿಲ್ಲ ಅಂತ ಅಂತು. ಯಾಕೆ ಅಂದ್ರೆ ನೀನೇ ಇರಲ್ವಲ್ಲ ಅಂತು. ಆಮೇಲೆ ಅನಿಸ್ತು ನೆಕ್ಸ್ಟ್ ವರ್ಷ ನಾನು ಇದಕ್ಕಿಂತ ಗ್ರ್ಯಾಂಡಾಗಿ ಹಬ್ಬ ಮಾಡಬೇಕು ಅಂತ. ಗ್ರ್ಯಾಂಡಾಗಿ ಹಬ್ಬ ಮಾಡಬೇಕು ಅಂದ್ರೆ ಸ್ವಿಚ್ ಬೋರ್ಡ್ ಹತ್ರ ವೈರ್ ಹತ್ರ ಕೈ ಹಾಕಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಡೋರ್ನ ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಬಂದು ಮೇಲೆ ನೋಡಿದೆ. ಮೇಲಿಂದ ಯಾವ್ದಾದ್ರು ದೇವ್ರು ಇಳಿದ್ಬಿಟ್ಟು ಟಕ್ ಅಂತ ಮ್ಯಾಜಿಕ್ ತರ ಮನೆಯೆಲ್ಲ ಕ್ಲೀನ್ ಮಾಡ್ತಾರ ಅಂತ ಅಂದ್ಬಿಟ್ಟು, ದೇವ್ರು ಬರೋಕೆ ಇಷ್ಟೆಲ್ಲ ಕ್ಲೀನ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು, ಈ ಗೋಡೆ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇಲ್ಲೇ ದೇವ್ರು ಕುಂಡ್ರಿಸೋದು ನಾವು. ಅದನ್ನ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೀರು ಹಾಕೊಂಡು ನೀರ್ನೆಲ್ಲ ಆಚೆಗೆ ತೊಳ್ಕೊಬಿಟ್ಟೆ. ಆಲಕ್ ಮಾತ್ರ ಸೋಪ್ ಪುಡಿ ಹಾಕಕ್ ಹೋಗಿಲ್ಲ, ನೀರು ಹಾಕ್ಬಿಟ್ಟು ಗುಡ್ಸ್ಕೊಂಡೆ. ಈ ಮಳೆನಲ್ಲಿ ಮನೆ ತೊಳೆದ್ಬಿಟ್ಟು ಇದನ್ನ ಒಣಗ್ಸೋದೈತಲ್ಲ, ಹೇಳಕ್ಕಾಗಲ್ಲ ಮಾತುಗಳಲ್ಲಿ, ಅಷ್ಟು ಸೂಪರ್ ಆಗಿರ್ತೈತೆ. ಇಷ್ಟೆಲ್ಲ ನಾನು ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಗಂಡ ಆಚೆ ಮೊಬೈಲ್ ನೋಡ್ತೈತೆ, ಮೊಬೈಲ್. ಇದು ನನ್ನ ಗಂಡನ ಕೆಲಸ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತೂ ಇಂತೂ ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್. ಒಂದ್ಸಲ ಮಾಪ್ ಹಾಕ್ಬಿಟ್ರೆ ಫುಲ್ಲು ಕ್ಲೀನ್ ಆದಂಗೆ. ಈಗ ನಮ್ಮನೆ ಗಮ್ ಅಂತಿದೆ. ಸೋಫಾ ಇರೋದ್ರಿಂದನೇ ಇಕ್ಕಟ್ಟು ಹಿಂಗೆ ಫ್ರೀ ಆಗೈತೆ, ಚಾಪ್ ಹಾಸ್ಕೊಂಡು ಆರಾಮಾಗಿ ಕುತ್ಕೋಬೋದು ಅಂತ ಅನ್ನಿಸ್ತಾ ಇದೆ. ಅಪ್ಪಿ ಸೋಫಾ ಬೇಡ ಮನೆಗೆ ಇನ್ಮೇಲೆ. ಎಷ್ಟು ಕಸ ಇತ್ತು ಗೊತ್ತಾ ಫ್ರೆಂಡ್ಸ್ ಇಲ್ಲಿ. ಡೈಲಿ ಮನೆ ಒರೆಸ್ತೀನಿ ಗುಡಿಸ್ತೀನಿ, ಅದು 2-3 ಟೈಮು ಗುಡಿಸೋದು. ಆದ್ರೂ ಎಲ್ಲಿರ್ತದೆ ಫ್ರೆಂಡ್ಸ್ ಕಸ. ಡೀಪ್ ಕ್ಲೀನಿಂಗ್ ಮಾಡಿದ್ರೆ ನನಗೆ ಒಂಥರ ಬೇಜಾರಾಗ್ತಿದೆ. ಯಾರೆಲ್ಲ ನೋಡೋದು, ಒಬ್ಬರು ಸಂಸಾರಿನ ನೀನು ಇಷ್ಟು ಕಸ ಐತೆ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಯಾರಿಗೂ ತೋರ್ಸಕ್ಕೆ ಹೋಗ್ಲಿ, ನಿಮಗೆ ತೋರ್ಸಿದ್ದು ಫ್ರೆಂಡ್ಸ್. ಟೇಬಲ್ಗಳೆಲ್ಲ ರೆಡಿ ಆಗೈತೆ, ಸಖತ್ತಾಗೈತೆ ಫ್ರೆಂಡ್ಸ್. ಇವಾಗ ನಮ್ಮ ಮನೆ ಮೂಲೆಗೆ ಹಾಕ್ಬಿಟ್ಟೆ ಫ್ರೆಂಡ್ಸ್ ಟಿವಿನ, ಹೆಂಗಿರೋ ನೋಡಲ್ಲ ಮೂಲೆಯಲ್ಲಿ ಬಿದ್ದಿರಲಿ ಅಂದ್ಬಿಟ್ಟು. 2000 years later. ನಾನು ಫ್ರೆಶ್ ಆಗಿ ರೆಡಿಯಾಗಿ ಆಯಿತು ಫ್ರೆಂಡ್ಸ್. ತಲೆ ಸ್ನಾನ ಮಾಡಿಕೊಂಡು ನಾವು ಪ್ರಸಾದಗಳೆಲ್ಲ ರೆಡಿ ಮಾಡಿ ಇಡಬೇಕಾಗಿತ್ತು. ಆದರೆ ನಾನು ತಲೆ ಸ್ನಾನ ಮಾಡಿದ್ರೆ ನಾಳೆ ಎದ್ದೊಳೋದೇ ಇಲ್ಲ ಫ್ರೆಂಡ್ಸ್ ಹಬ್ಬ ಮಾಡೋಕ್ಕೆ. ಫುಲ್ಲು ಕೋಲ್ಡ್ ಆಗಿಬಿಡ್ತಿದೆ, ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ಹಾಂ ಸಾಕು ಫ್ರೆಂಡ್ಸ್. ಅದು 2 ಟೇಬಲ್ ಮೇಲೆ ನಾವು ಜೋಡಿಸ್ಕೋಬೋದು. ಅದ್ರಲ್ಲಿ ದೇವರು ಜಾಸ್ತಿ ಆಗ್ತಿದೆ, ಇನ್ನೂ ಮುಂದಕ್ಕೆ ಬರ್ತಿದೆ. ಈ ಟೇಬಲ್ ಕೇಳ್ತಿದೆ ಫ್ರೆಂಡ್ಸ್, ಆ ಟೇಬಲ್ ಎತ್ಕೊಳಕ್ ನೀವೇ ಹೋಗ್ಬೇಕು. ಈಗಲೇ ಪ್ರಿಪ್ರೇಷನ್ ಮಾಡ್ತಾ ಇದೆಯಪ್ಪಿ. ನಿನ್ನ ಐಡಿಯಾಗೆ ಅಲ್ಲಿ ಏನು ರೆಡಿ ಮಾಡಿಲ್ಲ ನಾನು ಇನ್ನೂ. ಪ್ರಸಾದಕ್ಕೆ ಲಿಸ್ಟ್ ಕಳಿಸಿದೆ ಫ್ರೆಂಡ್ಸ್, ತಂದೈತೆ. ಅದರಲ್ಲಿ 1-2-3 ಐಟಮು ಮರ್ತ್ಬಿಟ್ಟು ಬಂದೈತೆ, ಬ್ಯಾಡಗೆ ಮೆಣಸಿನ್ಕಾಯಿ ಅವು ಇವೆಲ್ಲ. ಅದಕ್ಕೆ ಇದು ನಮ್ಮ ದೇವ್ರ ಸಾಮಾನುಗಳು ಫ್ರೆಂಡ್ಸ್, ಆಗಲೇ ತಂದೈತೆ. ಇಲ್ಲಿ ಫ್ರೆಂಡ್ಸ್ ಇವಿಷ್ಟು ನಾವು ದೇವ್ರ ಪ್ರಸಾದಗಳಿಗೆ ತಂದಿರೋವು ಐಟಮ್ಸು. ಆಹಾ, ಗೋಡಂಬಿ ಇಷ್ಟು ಹೆಂಗಪ್ಪಿ ಖಾಲಿ ಮಾಡೋದು. ಹಬ್ಬದಲ್ಲಾದ್ರೂ ಜಾಸ್ತಿ ತರೋಣ ಅನ್ನಲ್ಲ. ನಾನು ಹೇಳಿಲ್ಲ, ಅದೇ ಅಲ್ಲಿಗೆ ಸಾಕಾಗ್ತದೆ. ಈಗ ಟ್ರಯಲ್ ನೋಡೋದು ಬೇಡ. ನನ್ನ ಗಂಡ ಹುಚ್ಕಂಡ. ಇದು ಒಣಗ್ಲಿಲ್ಲ ಫ್ರೆಂಡ್ಸ್, ಎಲ್ಲ ಗಜ್ಜಿ ಬಿಜಿ ಆಗ್ತಿದೆ ಅಂದ್ರೆ ನೋಡ್ಬೇಕು. ನೋಡಿ ಫ್ರೆಂಡ್ಸ್, ದೇವ್ರ ಸಾಮಾನೆಲ್ಲ ಎಷ್ಟೊತ್ತು ತೊಳೆದೇ ಗೊತ್ತಾ ಫ್ರೆಂಡ್ಸ್. ಇದೆಲ್ಲ ನೆನ್ನೆ ಮಾಡ್ಕೋಬೇಕಾಗಿತ್ತು ಕೆಲಸ, ಮಾಡ್ತಾನೆ ಇದ್ದೀನಿ, ಸಾಕ್ತಾನೆ ಇಲ್ಲ ಕೆಲಸಗಳು. ಮಳೆಗಾಲ ಅಲ್ಲ ಫ್ರೆಂಡ್ಸ್, ಮಳೆ ನಿಂತಾಗ ಫ್ರೆಂಡ್ಸ್. ಇಲ್ಲಿ ಚಕ್ಲಿ ಒತ್ತತ್ತಂತು ಶಿವ ಆಗ್ಲೇ ತಾನೆ 500 ರೂಪಾಯಿ ಅಂತೆ ಫ್ರೆಂಡ್ಸ್ ಕಂಚುದು. ಸ್ಟೀಲ್ದೆ ತಗೊಬಂದ್ರೆ ಕುಬೇರನ ತಮ್ಮನ ಥರ ಇತ್ತಂದೈತೆ ನೋಡಿ. ಇದರ ಪ್ಲೇಟ್ಸ್ ಎಲ್ಲ ಐತೆ, ಚೋಚ ಮಾಡ್ಬೋದು, ಚಕ್ಲಿ ಮಾಡ್ಬೋದು. ಚಕ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಫುಲ್ಲು ದೇವ್ರ ಸಾಮಾನು. ಇದು ಪಿತಾಂಬರಿ ತಂದಿದ್ದು ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್. ಆದರೂ ಎಫರ್ಟ್ ಹಾಕ್ಲೇಬೇಕು.
ಏನೇ ಕೆಲಸ ಆದ್ರೂ ಈಸಿ ಆಗಲ್ಲ. ತಿಕ್ಲಾ ನಾಗವಲಿ ತರ ಅಜ್ಜಿ ಹಾಕೊಂಡು ಓಡಾಡ್ತಾರೋ ಮನೆ ಬಾಕ್ಲೆಲ್ಲ. ನಾಳೆ ಅಂತೂ ಮನೆ ಬಾಕ್ಲ ಗಲೀಜ್ ಮಾಡ್ಬೇಕಾಯ್ತೆ ಮಗನೇ ನಿನ್ಗೆ. ಕುತ್ಕೋ ಕುತ್ಕೋ ಒಂದ್ ಕಡೆ. ಹೊಟ್ಟೆ ಎಸ್ಕೊಂಡೈತ ಅವನಿಗೆ. ಸಾಕು. ಸಾಕು. ಇವಾಗ ನೀನು ಫ್ರೆಶ್ ಆಗ್ಬಿಟ್ಟು ಫಸ್ಟು. ಅದೆಲ್ಲ ಮುಟ್ಟಬೇಡ, ಸ್ನಾನ ಮಾಡಿದಿರಾ. ಏನಕ್ಕೆ ಇಷ್ಟೊತ್ತು ತೊಳೆದೇ ಬೆಳಗ್ಗೆ ಮಾಡಿರೋದು? ಇವನು ಇದ್ದಿದ್ದು ಉಟ್ಕೊಳಕ. ಇವನಿಗೆ ನೀರು ಯಾವಾಗ ತೋರಿಸೇಪಿ? ಇವತ್ತಾಗಲ್ಲ ಫ್ರೆಂಡ್ಸ್. ಇರಲ್ಲ, ನಾಳೆ ಉಯ್ಕೊಳ್ವೆ ನೀನು ಹಬ್ಬಕ್ಕೆ. ಓಕೆ ಫ್ರೆಂಡ್ಸ್, ನಾನಿವಾಗ ಮಾವಿನೆಲೆ ಮತ್ತು ಬಾಳೆ ದಿಂಡು ಇವು ಮೇನು ಇಂಪಾರ್ಟೆಂಟ್. ಕುಯ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಮಗನಲ್ಲಿ ಬಾ. ಬೇರೆ ಯಾರಾದ್ರೂ ಗಂಡು ಮಕ್ಕಳಾಗಿದ್ರೆ ಫ್ರೆಂಡ್ಸ್, ಇಂಥ ನರ್ಸರಿಲಿ ಇದ್ದಿದ್ರೆ ಇಲ್ಲಿ ಡೆಕೋರೇಷನ್ಗೆ ಎಷ್ಟೊಂದು ಐಟಮ್ಸ್ ಬೇಕು ಫ್ರೆಂಡ್ಸ್. ಮದುವೆಗಳಿಗೆಲ್ಲ ರೆಡಿ ಮಾಡ್ತಾರಲ್ಲ ಅವೆಲ್ಲ ಇವುಗಳಲ್ಲೇ ಮಾಡೋದು. ಹೆಂಗೆಂಗೋ ಡೆಕೋರೇಷನ್ ಮಾಡಿರೋರು ಬ್ಯಾಕ್ಗ್ರೌಂಡ. ನನ್ನ ಗಂಡನ ಟ್ಯಾಲೆಂಟ್ ಕಮ್ಮಿ ಫ್ರೆಂಡ್ಸ್. ನಾನೇ ಮಾಡೋಣ ಅಂದರೆ ಒಬ್ಬಳ ಕೈಲಿ ಆಗಲ್ಲ ಡೆಕೋರೇಷನ್ ಅಂದರೆ, ಇನ್ನೊಬ್ರು ಇರಲೇಬೇಕು. ಅದಕ್ಕೆ ಸ್ಕ್ರೀನ್ ಬುಕ್ ಮಾಡ್ಕೊಬಿಟ್ಟೆ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು. ಕರಿಬೇವು ನೋಡ್ರಿ ಫ್ರೆಂಡ್ಸ್ ಎಷ್ಟು ಗುಚ್ಚಾಗಿ ಬೆಳೆದೈತೆ. ಒಂದೇ ಕುಯ್ಕೋ. ವರ್ಷ ಒಂದು ರಾಶಿ ಸಿಗ್ತಾ ಇತ್ತು ಫ್ರೆಂಡ್ಸ್. ಇಲ್ಲಿ ಒಂದೇ ಒಂದು ಸಿಕ್ತು. ಇನ್ನೊಂದು ತಗೊಬರ್ಬೋದಾ? ಇದು ಏಲಕ್ಕಿ ಬಾಳೆಹಣ್ಣು ಗೊನೆ ಫ್ರೆಂಡ್ಸ್. ಒಂದು 3-4 ಗೊನೆ ತಿಂದಿದ್ದೀವಿ ನಾವು 7-8 ವರ್ಷದಿಂದ. ಸಕ್ಕತ್ ಟೇಸ್ಟು. ಮೊದಲು ಶಾಪಿಂಗ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿದೆ. ಶಿವ ಒತ್ತು ಮುಳುಗ್ಲಿ ಅಂತು. ಅಂದರೆ ಬೆಳಕಿರೋ ಟೈಮಲ್ಲಿ ಆಚೆ ಓಡಾಡಬಾರ್ದು ಅಂತ ಶಿವ ಪ್ಲಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ದೇವ್ರ ಸಾಮಾನಾದರೂ ಅಲಂಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗಂಧ ಮತ್ತು ಜಾವದ ಪುಡಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅರಿಶಿನ ಕುಂಕುಮ ಎತ್ಕೊಂಡು ಕೂತಿದ್ದೀನಿ. ಇಡೀ ದಿನದಲ್ಲಿ ನನಗೆ ಖುಷಿಯಾಗಿ ಮಾಡಿದ ಕೆಲಸ ಅಂದರೆ ಇದೇನೇನೆ. ಎಲ್ಲ ಚೆನ್ನಾಗಿ ಮಾಡಿದೆ. ಫುಲ್ ಖುಷಿ ಆಗೋದಂದರೆ ಈ ಕೆಲಸನೇ ನನಗೆ, ದೇವ್ರ ಸಾಮಾನುಗಳಿಗೆ ಅಲಂಕಾರ ಮಾಡ್ಕೊಳ್ಳೋದು. ಒತ್ತು ಮುಳುಗೋದ್ಮೇಲೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಇನ್ನೂ ಅಡುಗೆಗಳು ಮಾಡಲಿಲ್ವಲ್ಲ, ಅದೆಲ್ಲ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಮೊದಲು ಈ ಕೆಲಸ ಮುಗಿಸ್ಕೊಬಿಡೋಣ. ಇದೇನೇ ಜಾಸ್ತಿ ನನಗೆ ಟೈಮ್ ಹಿಡಿಯೋದು, ಇದೆಲ್ಲ ಅರಿಶಿನ ಕುಂಕುಮ ಇಟ್ಕೊಳ್ಳೋದು. ಅದಕ್ಕೆ ಇದನ್ನು ಮೊದಲು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಅನ್ಕೊಳ್ತೀನಿ ಒಂದು ವಾರ ಮುಂಚೆನೇ ಎಲ್ಲ ಕೆಲಸ ಮಾಡ್ಕೊಬಿಟ್ಟು ಹಬ್ಬದ ಹಿಂದಿನ ದಿನ ಫುಲ್ಲು ರೆಸ್ಟ್ ಮಾಡಬೇಕು, ಬರೀ ಅಲಂಕಾರ ಮಾಡ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಮಾರನೇ ದಿನ ಎದ್ದು ಹಬ್ಬ ಮಾಡಬೇಕು ಅಂತ ಪ್ರತಿ ವರ್ಷ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಆದರೆ ಆಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಪರಿಸ್ಥಿತಿಗಳು ಹಂಗಿರ್ತೈತೆ. ಬರೋ ವರ್ಷ ಮಾತ್ರ ಇವಾಗಿಂದನೇ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಈ ಟೈಮ್ಗೆ ಇದ್ದಿದ್ದೇ ಕೆಲಸ ಮಾಡಬೇಕು ಅಂತ. ಫ್ಲಾಪ್ ಆದತ್ತೋ ಸಕ್ಸಸ್ ಆದತ್ತೋ ಇನ್ನೊಂದು ವರ್ಷದವರೆಗೂ ಕಾದು ನೋಡಬೇಕು. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆಯಿತು ಫ್ರೆಂಡ್ಸ್. ನನ್ನ ಗಂಡ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ಅದೆಲ್ಲೆಲ್ಲೋ ಸುತ್ತಾಡ್ತೈತೆ. ನನಗೆ ಡೆಕೋರೇಷನ್ಗೆ ಫ್ಲವರ್ಸ್ ಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಏನೋ ಮಾಡ್ಕೊಳ್ಳಿ, ಇನ್ನೂ ಬಂದಿಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 4:15 ಆಗ್ತಾ ಬಂತು. ಇಷ್ಟೊತ್ತು ಅಡುಗೆಗಳು ಸ್ಟಾರ್ಟ್ ಮಾಡ್ಬೇಕಾಯ್ತು ನಾನು ಹಬ್ಬದ ಅಡುಗೆ ಫ್ರೆಂಡ್ಸ್. ಅನ್ನ ಸಾರು, ಮುದ್ದೆ ಸಾರು ಇದೆಲ್ಲ ತುಂಬ ಲೇಟ್ ಅಲ್ಲ ಫ್ರೆಂಡ್ಸ್. ಬೇಗ ಆಗೋದಂದರೆ ಟೊಮೊಟೊ ಬಾತು. ಎಲ್ಲ ಒಗ್ಗರಣೆ ಮಾಡ್ಬಿಟ್ಟು ಅಕ್ಕಿ ತೊಳೆದು ಹಾಕ್ಬಿಟ್ಟು 2 ವಿಸಿಲ್ ಬೇಯಿಸ್ಬಿಟ್ರೆ ಆಗೋಯ್ತು ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಾತ್ಗೆಲ್ಲ ರೆಡಿ ಮಾಡಿಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಬಂದೆ. 2 ವಿಸಿಲ್ ಬರೋ ಗಂಟೆ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. ಇದು ಟೈಮ್ ತುಂಬ ಇಂಪಾರ್ಟೆಂಟ್ ನಮಗೆ. ಆ ಗ್ಯಾಪಲ್ಲಿ ಸೀರೆ ಪಿನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೀರೆ ಓಪನ್ ಮಾಡ್ತೀರಿ, ದೊಡ್ಡ ಶಾಕು. ಸೀರೆ ಕ್ವಾಲಿಟಿನೇ ಚೆನ್ನಾಗಿಲ್ಲ. ನಾನು ಎಂಥ ದಡ್ಡಿ ಅಂದರೆ ಸೀರೆ ತಗೋಬೇಕಾದ್ರೆ ಓಪನ್ ಮಾಡಿ ಎಲ್ಲ ನೋಡಿಸ್ಬೇಕು ತಾನೇ, ನಾನು ನೋಡ್ಕೋಬೇಕು ತಾನೇ. ನೋಡಲಿಲ್ಲ, ದೇವ್ರ ಸೀರೆನ ಅಲ್ಲೇ ಓಪನ್ ಮಾಡಿಬಿಟ್ಟು ಉಡಿಸ್ಬೇಕು, ನಾವೆಲ್ಲ ಮುಟ್ಟಿ ಓಪನ್ ಮಾಡಬಾರ್ದು ಅಂತ ತಲೆಗೆ ಬಂದ್ಬಿಡ್ತು ನನಗೆ. ವರ್ಷನೂ ಹಂಗೆ ಮಾಡೋದು ನಾನು. ಯಾವ ವರ್ಷನೂ ಇಷ್ಟು ಕೆಟ್ಟದಾಗಿರೋ ಸೀರೆ ನಾನು ತಂದೆ ಇಲ್ಲ ದೇವ್ರಿಗೆ. ಈ ಸಲ ಸಿಕ್ಕಾಪಟ್ಟೆ ಬೇಜಾರಾಯಿತು. ಕ್ವಾಲಿಟಿ ಚೆನ್ನಾಗಿಲ್ವಾ, ಮತ್ತೆ ದಾರ ಎಳ್ಕೋತೈತೆ ಮಧ್ಯದ ಸೀರೆದಲ್ಲಿ, ಅದೊಂದಾ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನಂದ್ರೆ ಸೀರೆ ಮಧ್ಯ ಬ್ಲಾಕ್ ಮಾರ್ಕ್ ಐತೆ. ವಾಪಸ್ ಆದ್ರೂ ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದೆ. ಆಮೇಲೆ ನನ್ಗೆ ಗೊತ್ತಾಯ್ತು ಆ ಅಂಗಡಿನಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆಗಳೇ ಇಲ್ಲ. ವಾಪಸ್ ಕೊಟ್ರು ಈ ನಾವಯ್ಯ ದುಡ್ಡಂತೂ ಕೊಡಲ್ಲ, ಇರೋದ್ರಲ್ಲೇ ಯಾವ್ದಾದ್ರು ಒಂದು ತಗೊಳ್ರಿ ಅಂತ ಹೇಳ್ತಾರೆ. ಇನ್ನು ಆ ಸೀರೆಗಳು ಯಾವ ಅವಂತರದಲ್ಲಿ ಇರ್ತಾವೋ ಏನೋ, ಈ ವರ್ಷ ಇದೇ ಓಡಿಸ್ಬಿಡೋಣ. ಮತ್ತೆ ಟೈಮು ಇರಲಿಲ್ಲ ಫ್ರೆಂಡ್ಸ್ ನನಗೆ ಹೋಗಿ ತಗೊಬರೋದು ಅದೆಲ್ಲ. ಆದಂಗಾಗ್ಲಿ ಅಂದ್ಬಿಟ್ಟು ಸೆರ್ಗು ಪಿನ್ ಮಾಡಿ ಇಟ್ಕೊಂಡೆ. ಶಿವ ಹತ್ರ ಅಂತೂ 1 ಅವರ್ ಗೋಳಾಡ್ದೆ ನಾನು. ನನಗಾದ್ರೂ ಕೆಟ್ಟ ಸೀರೆ ತಗೊಂಡಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ, ಈ ವರ್ಷ ದೇವ್ರಿಗೆ ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಪ್ರತಿ ವರ್ಷನೂ ಸಖತ್ತಾಗಿರ್ತಾಯಿತ್ತು ದೇವ್ರಿಗೆ ಒಳ್ಳೆ ಕ್ವಾಲಿಟಿ ಸೀರೆ, ಮತ್ತು ಬಾರ್ಡ್ರ್ ಎಲ್ಲ ಚೆನ್ನಾಗಿರೋದು ಉಡಿಸ್ತಾ ಇದೆ. ಇದೊಳ್ಳೆ ಸೊಳ್ಳೆ ಪರ್ದ ಥರ ಐತೆ. ಅದಕ್ಕೆ ನನ್ನ ಇನ್ಮೇಲೆ ನನ್ನ ದಡ್ಡ ಬುಡ್ಡಿನ ಸೈಡ್ಗೆ ಇಟ್ಬಿಟ್ಟು ಮೊದಲು ಸೀರೆ ತಗೊಂಡು ಅಲ್ಲಿ ಓಪನ್ ಮಾಡಿ ಸೆರ್ಗು ಬ್ಲೌಸ್ ಪೀಸು ಸೀರೆ ಫುಲ್ ಹೆಂಗೈತೆ ಅಂತ ನೋಡಬೇಕು. ಇಷ್ಟ ಆಗಿದ್ದಕ್ಕೆ ಸರೋಯ್ತು. ಮಧ್ಯಗಿದೆ ಅರ್ಧಗಿರ್ದು ಹೋಗಿದ್ದಿದ್ರೆ ಅವಯ್ಯ ತಗೊಂಡು 1 ವಾರ ಆಯ್ತು, ಇವಾಗ ತಂದು ಕೊಡ್ತಾ ಇದ್ದೀರಾ, ನೀವೇ ಅರ್ಧ ಹಾಕೊಂಡಿದ್ದೀರಾ, ಎತ್ಕೊಂಡು ಹೋಗ್ರಿ ಅಂತ ಇದ್ರು. ಅದು ಪಿಂಕ್ ಕಲರ್ ಸೀರೆನೇ ಈ ವರ್ಷ ದೇವ್ರಿಗೆ ಉಡಿಸ್ಬೇಕು ಅಂದ್ಬಿಟ್ಟು ವಿಡಿಯೋಸ್
ಅಲ್ಲೆಲ್ಲ ನೋಡ್ಬಿಟ್ಟು ಆರಿಸಿ ತಗೊಂಡೆ. ಹಿಂಗಾಯ್ತು. ಪರವಾಗಿಲ್ಲ, ಏನ್ ಮಾಡೋಕ್ಕಾಗಲ್ಲ. ಶಿವ ಹತ್ರ 1 hour ಗೋಳಾಡ್ದೆ, ದೇವ್ರಿಗಿಂತ ಸೀರೆ ತಂದ್ಬಿಟ್ಟೆ ನಾನು, ನನಗೆ ಕೆಟ್ಟ ಸೀರೆ ತಗೊಂಡಿದ್ರು ಪರವಾಗಿಲ್ಲ, ಯೋಚನೆ ಮಾಡ್ತಾ ಇರ್ಲಿಲ್ಲ ಅಂತ. ಶಿವ ಸಮಾಧಾನ ಮಾಡ್ಕೊ, ಆಗಿದ್ದೈತೆ, ಏನ್ ಮಾಡೋಕ್ಕಾಗ್ತಿದೆ ಅಂತೂ. ಇನ್ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಯಾವ ವರ್ಷನೂ ಕಟ್ ಮಾಡ್ತಾ ಇರ್ಲಿಲ್ಲ ನಾನು, ಯಾಕಂದ್ರೆ ಕೈ ಕಾಲು ಇಡ್ತಾ ಇರ್ಲಿಲ್ಲ ಇಷ್ಟು ವರ್ಷದಲ್ಲಿ. ಇದೇ ಕಟ್ ಮಾಡ್ಕೊಂಡೆ. ಮ್ಯಾಚ್ ಆಗೋದು ಯಾವ್ದೋ ನನಗೆ ಸರಿ ಅನ್ಸ್ಲಿಲ್ಲ. ಪರವಾಗಿಲ್ಲ, ಸೀರೆ ಅದು ನೇಯುವಾಗ ಅವರೇ ಕಟ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ಹಂಗಾಗಿ ಕೈ ಕಾಲನ್ನು ಪಿನ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಬಿಸಿ ಬಿಸಿ ನಾನು ಟೊಮೊಟೊ ಬಾತ್ ಮಾಡಿದೆ. ಅದು ಕುಷ್ಕಾ ಸ್ಮೆಲ್ ಬಂದಿದೆ. ತಗೊಳ್ಳಿ, ತಿನ್ಕೊಳ್ಳಿ, ಜಮಾಯಿಸ್ಕೊಳ್ಳಿ. ನಾನು ಸೀರೆ ಉಡ್ಸಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನಾವು ಶಾಪಿಂಗ್ ಹೋಗ್ಬಿಟ್ಟು ಆಗಲಿಲ್ಲ. ಶಾಪಿಂಗು ನಾನು ಶಾಪಿಂಗ್ ಅಂದ ತಕ್ಷಣ ಅಡ್ರೆಸ್ ಇರಲ್ಲ ಫ್ರೆಂಡ್ಸ್, ಹಾಳು ಎಲ್ಲೋ ಓಡೋಗ್ತಿದೆ. ಸೂಪರ್ ಆಯ್ತಲ್ಲ ಫ್ರೆಂಡ್ಸ್. ನಾನು ಟೈಮ್ ಕೊಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಪ್ಪ ಈ ರೆಸಿಪಿ ಅನ್ಬಿಟ್ಟು ಮಾಡಲಿ. ಇಷ್ಟು ಟೇಸ್ಟ್ ಬರೋದೇ ಇಲ್ಲ. ಕುಷ್ಕ ಥರ ಘಮ ಘಮ ಆಗ್ತಿದೆ ಮನೆಯೆಲ್ಲ. ಈ ಚಳಿಗೆ ಹೊತ್ಕೊ ಮಳೆ ಈಗ ತಾನೇ ನಿಂತು ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಇವಾಗ ನಾನು ತಿನ್ಬಿಟ್ಟು ರೆಡಿ ಆಗ್ತೀನಿ. ಸೀರೆ ಮಾತ್ರ ಸ್ವಲ್ಪನೂ ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್, ಯಾಮಾರ್ಬಿಟ್ವಿ. ಇನ್ಮೇಲೆ ಏರಿಯಾದಲ್ಲೇ ಸೀರೆ ತಗೊಳ್ಳಲ್ಲ, ವರಲಕ್ಷ್ಮಿಗೆ ಮಾತ್ರ. ನಾನು ಶಾಪಿಂಗ್ ಹೋಗ್ಬಿಟ್ಟು ಇರು ಮಗನೆ. ನೀನು ಬೇಡ, ಹೇಳೋದು ಮತ್ತೆ ಕೇಳಲ್ಲ. ಇವನ್ ತೀಟೆಗೋನು ಎಲ್ಲೋದ್ನೋ. ಒಬ್ಬೊಬ್ರು ಒಂದೊಂದು ದಿಕ್ಕು. ಹಬ್ಬ ಮುಗಿಯೋವರೆಗೂ ಇವ್ರಿಗೂ ನಂಗೆ ಸಂಬಂಧ ಇಲ್ಲ ಅಷ್ಟೇ ಫ್ರೆಂಡ್ಸ್. ಬಾಗ್ಲೆಲ್ಲ ಪಿಚಿ ಪಿಚಿ. ರಂಗೋಲಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳೋದು ನಾನು ಫ್ರೆಂಡ್ಸ್, 1 ತಿಂಗಳಿಂದ. ಮತ್ತು ನಮ್ಮ ಸಬ್ಸ್ಕ್ರೈಬರು ಹಬ್ಬಕ್ಕೆ ಇದು ಚೆನ್ನಾಗಿತ್ತು ಇದಾಕ್ರಿ ಅಂದರೆ ಎಲ್ಲ ತಗೊಳ್ಳೋದು ಸ್ಕ್ರೀನ್ಶಾಟು, ಎಲ್ಲ ಡಿಸೈನ್ ಮಿಕ್ಸ್ ಮಾಡ್ಬಿಡೋಣ ಅಂತ. ಅದು ಮಿಕ್ಸ್ ಆಗೋಯ್ತು ಮಳೇಲಿ. ತಾವು ಮರಿ ನೋಡ್ಕೊ ಹೋಗ್ಲಾ? ಮರಿ ನೋಡ್ಕೊಂಡ್ರೆ ಇಲ್ಲಿ ಬೇರೆ ಮರಿ ಮರಿ ಆಚೆ ಇದ್ದ ಬಂದ. ಆಮೇಲೆ ಅಡ್ರೆಸ್ ಇಲ್ಲ, ಅದು ಎಲ್ಲೋದ್ನೋ. ಏನು 80 ರೂಪಾಯಿ ಒಂದು ಮಳ ಶಾವಂತಿ ಇತ್ಕೊಡಿಲಿ. ಲಾಟ್ರಿ ಫ್ರೆಂಡ್ಸ್, ಲಾಟ್ರಿ ಮೊನ್ನೆ ಇಲ್ಲಿ ಲಕ್ಷ್ಮೀ ದೇವಿಗೆ ಸೀರೆ ತಗೊಂಡಿದ್ದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಕ್ವಾಲಿಟಿ. ಅದಕ್ಕೆ ನಾವು ಅಂಗಡಿ ಚೇಂಜ್ ಮಾಡ್ತಾ ಇದೀವಿ ಈಗ ಬ್ಲೌಸ್ ಪೀಸ್ಗೆ. ಹಬ್ಬದ ದಿನ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾರೆ ಫ್ರೆಂಡ್ಸ್, ಅದಕ್ಕೆ ಸೀರೆ ಮತ್ತೆ ಬ್ಲೌಸ್ ಪೀಸ್ಗಳು ತಗೊಳ್ಳೋಣ ಅರ್ಶಿನ ಕುಂಕುಮಕ್ಕೆ ಅಂತ ಹೋದೆ. ಕಡಿಮೆ ರೇಟ್ ತಗೊಂಡ್ರೆ ತಾನೇ ಕ್ವಾಲಿಟಿ ಚೆನ್ನಾಗಿಲ್ಲ. ಸರಿ, ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿದು ಒಳ್ಳೆ ರೇಟದ್ದೇ ತೋರಿಸ್ರಿ ಅಂತಂದ್ರೆ ಈ ತರ ಡಾರ್ಕ್ ಕಲರ್ಸ್ ತೋರಿಸ್ತವ್ರೆ. ಇದ್ರಲ್ಲೂ ಸುಮಾರು ನೋಡಿದೆ ನಾನು, ಯಾವುದು ಇಷ್ಟ ಆಗ್ತಾ ಇಲ್ಲ, ಮನ್ಸೇ ಹೋಗ್ತಾ ಇಲ್ಲ ನನಗೆ. ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇನ್ನೊಂದು ತೋರಿಸ್ರಿ ಅಂತ ಇಷ್ಟು ರಾಶಿ ಸೀರೆ ತಗೊಂಡಿದ್ದೀನಿ. ಯಾವ್ದ್ರಲ್ಲೂ ಒಂದು ಡಿಸೈನ್ ಇಷ್ಟ ಆಗಿಲ್ಲ, ಕಲರ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಶಿವ, ತಗೊಂಡ್ರೆ ಮನ್ಸಾರು ಇಷ್ಟಪಡೋದು ತಗೋ, ಅರ್ಧಂಬರ್ಧ ಮನ್ಸಲ್ಲಿ ತಗೋಬೇಡ, ಬಾ ಇನ್ನೊಂದ್ಸಲ ತಗೊಳ್ವೆ ಅಂದ್ಬಿಟ್ಟು ವಾಪಸ್ ಕರ್ಕೊಬಂದ್ಬಿಡ್ತು. ಬ್ಲೌಸ್ ಪೀಸ್ಗಳು ಮಾತ್ರ ಒಂದು 5-6 ತಗೊಂಡೆ. ಅರ್ಶಿನ ಕುಂಕುಮಕ್ಕೆ ಯಾರಾದ್ರೂ ಬಂದ್ರೆ ಕೊಡಕ್ ಬೇಕಾಗ್ತಿತ್ತು ಅಂದ್ಬಿಟ್ಟು. ಇನ್ ಬಳೆ ತಗೊಳ್ಳೋಣ ಮತ್ತೆ ದೇವ್ರಿಗೆ ಅರ್ಶಿನ ಕುಂಕುಮಕ್ಕೆ ಅಂತ ಹೋದೆ. ರೈನ್ಬೋ ಕಲರ್ ಕಣ್ಣಿಗೆ ಬಿತ್ತು. ಆಮೇಲೆ ಅನ್ನಿಸ್ತು ನನಗೆ, ಆಗಿನ ಕಾಲದಿಂದನೂ ಗಟ್ಟಿ ಬಳೆಗಳೇ ಅರ್ಶಿನ ಕುಂಕುಮಕ್ಕೆ ಕೊಡೋದು, ಇವೆಲ್ಲ ಫ್ಯಾಷನ್ ಇವಾಗ ಬಂದಿರೋದು. ಬೇರೆ ದಿನಗಳಿಗೆ ಸರಿ, ಲಕ್ಷ್ಮಿ ಹಬ್ಬಕ್ಕೆ ಇವೆಲ್ಲ ಸೆಟ್ ಆಗಲ್ಲ ಅಂದ್ಬಿಟ್ಟು ಗಾಜಿನ ಬಳೆ, ಗಟ್ಟಿ ಬಳೆ ತಗೊಳ್ಳೋಣ ಅಂದ್ಬಿಟ್ಟೆ ಹೋದೆ. ಈ ಹಬ್ಬದ ಟೈಮಲ್ಲಿ ಕೇಳಿದ್ದೆಲ್ಲ ಸಿಕ್ಬೇಕು, ಆತರ ಇರಬೇಕು ಫ್ಯಾನ್ಸಿ ಸ್ಟೋರ್ ಅಲ್ಲಿ. ಇಲ್ಲಿ ಸೈಜ್ ಬಳೆ ಸಿಗ್ತಾ ಇಲ್ಲ, ಮತ್ತೆ ನನ್ಗೆ ಇಷ್ಟ ಆಗೋ ಕಲರ್ದು ಸೈಜ್ ಸಿಗ್ತಾ ಇಲ್ಲ, ಉಲ್ಟಾ ಪಲ್ಟಾ ಆಗ್ತಾ ಇತ್ತು. ಅಲ್ಲೂ ಒದ್ದಾಡ್ಕೊಂಡು ತಗೊಂಡೆ. ಮತ್ತೆ ದೇವ್ರ ಮುಂದೆ ನಾವು ಹಣ್ಣು ಎಲ್ಲ ಇಡಕ್ಕೆ ಪ್ಲೇಟ್ಸ್ ಬೇಕಲ್ಲ ಫ್ರೆಂಡ್ಸ್, ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ತಗೋತಾ ಇದ್ರಲ್ಲ, ತಗೊಳ್ಳೋಣ ಅಂತ ಹೋಗಿ ನೋಡಿದ್ರೆ ಒಂದು 65 ರೂಪಾಯಿ ಏನೋ ಇತ್ತು. ಅದ್ರ ಬದಲು ಸ್ಟೀಲ್ ಪ್ಲೇಟೇ ಬರ್ತಿತ್ತಲ್ಲ, ಇದು ಸಿಲ್ವರ್ ಪ್ಲೇಟೇನೆ, ಅದ್ ಮತ್ತೆ ರೀಯೂಸ್ ಮಾಡ್ಕೋಬಹುದು. ಇದಾದ್ರೆ ಹೊಡೆದೋಗ್ತೈತೆ ಅನ್ಬಿಟ್ಟು ಬಿಟ್ಬಿಟ್ಟೆ. ಇದು ಫ್ರೆಂಡ್ಸ್ ಲಕ್ಷ್ಮೀ ದೇವಿಗೆ ಕೈ ಕಾಲೆಲ್ಲ ಫಿಕ್ಸ್ ಮಾಡ್ಬೋದು. ಇದೇ ನಾನು ನೆಕ್ಸ್ಟ್ ವರ್ಷ ಪ್ಲಾನ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಸ್ಟ್ಯಾಂಡ್ ಬುಕ್ ಮಾಡಿದೆ, ಅದು ಬಂದಿಲ್ಲ. ಇದಾದ್ರೂ ಇಲ್ಲೇ ತಗೋಬೇಕು ಅಂತ ಅನ್ಕೊಂಡೆ, ಯಾಕಂದ್ರೆ ಕೈ ಕಾಲು ಉಡ್ಸಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ನಮ್ಗೆ, ಫಸ್ಟ್ ಟೈಮ್ ಆಗಿರೋದ್ರಿಂದ. 65 ರೂಪಾಯಿ ಕೊಟ್ಟು ಆ ಪ್ಲೇಟ್ ತಗೊಳ್ಳೋದಕ್ಕಿಂತ ಸ್ಟೀಲ್ ತಗೊಂಡ್ರೆ ಯೂಸ್ ಮಾಡ್ಕೋಬೋದಲ್ಲ ಫ್ರೆಂಡ್ಸ್. ಅದು ಪ್ಲಾಸ್ಟಿಕ್ ಹೊಡೆದೋಗ್ತಿದೆ. ಆಯ್ತು ಬಿಡಪ್ಪ, ನೀನ್ ತಂದಿರೋದು ಒರಿಜಿನಲ್. ಇದು ವೇಟ್ ಐತಪ್ಪಿ, ತುಕ್ಕಿಡ್ದೈತೆ ಅಂದ್ರೆ ಕಂಚು ತುಕ್ಕಿಡಿಯಲ್ಲ ಅಂತ ನಿನ್ ಪ್ರಕಾರ. ಇಷ್ಟೊಂದು ಪಾತ್ರೆಗಳೈತೆ. ಕುಟ್ಟಾಣಿ ಅದು ಕೊಡ್ಸಪ್ಪಿ, ಆದ್ರೆ ಹೆವಿ ಕಾಸ್ಟ್ಲಿ, 500 ಇರ್ತೈತೆ ನೋಡ್ರಿ. ಅದೇ ಎಷ್ಟು ರೂಪಾಯಿ? ಓಹೋ, 650 ರೂಪಾಯಿ. ಹಾ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ನಿನ್ ತಲೆನೂ ಕುಟ್ಬೋದು ಅಪ್ಪಿ. ಇವೆಲ್ಲ ಕಾಸ್ಟ್ಲಿ ಅಪ್ಪಿ. ಆಟ ಆಡ್ತಿದ್ಯಾ? ನಮ್ಗೆ ಒಂದು ಮಡಕೆ ಬೇಕು ಅನ್ನ ಮಾಡ್ಕೊಳಕ್ಕೆ. ಆಗ ಇಲ್ಲೈತೆ, ಇಲ್ಲಿ ತರದು. ಚೆನ್ನಾಗೈತೆ ಅನ್ನ ಮಾಡಕ್ಕೆ, ಸಕ್ಕತ್ತಾಗೈತೆ ದೇವ್ರಿಗೆ. ಅದ್ಮೇಲೆ ಇದೆಲ್ಲ ಅದೆತ್ಕೋ, ಚಿಕ್ಕದ್ ತಗೊಳ್ಳೋಣ. ಇದು 500 ಫ್ರೆಂಡ್ಸ್. ಇದು 500 ಶಾಪಿಂಗ್ ಎಲ್ಲ ಮುಗಿಸ್ಕೊ ಬಂದ್ವಿ ಫ್ರೆಂಡ್ಸ್. ಇವಾಗ ಏನೇ ಆಗ್ಲಿ ಇವೆಲ್ಲ ಮೊನ್ನೆನೇ ಮಾಡ್ಕೋಬೇಕಾಯ್ತು, ನನ್ನ ಗಂಡ ಮಾಡೋ ಕೆಲಸ ಫ್ರೆಂಡ್ಸ್. 100 ರೂಪಾಯಿ ತವ್ರೆ, ಹೊಸೂರಿಂದ ತರಿಸ್ಬಿಟ್ಟೈತೆ. ಇನ್ ಬೇಡ ಅಂದ್ರೆ ಅವ್ರು ಬೈಕೋತಾರೆ ಅನ್ಬಿಟ್ಟು ಇಸ್ಕೊಬಂತು 100 ರೂಪಾಯಿ ಕೊಟ್ಬಿಟ್ಟು. ಜೊತೆಗೆ ಸೂಜಿ ಫ್ರೀ. ಈ ತರ ತವ್ರೆ ಫ್ರೆಂಡ್ಸ್. ಮಾಮೂಲಿ ಕೆರೆನಲ್ಲಿ ಬಿಟ್ಟಿರ್ತೈತಲ್ಲ ಅದು, ನೆನ್ನೆ ಬೆಳಗ್ಗೆ ತಂದು ಕೊಡ್ತಲ್ಲ ಶಿವ, ಅದು ದೊಡ್ಡದು. ಅದು ದೊಡ್ಡ ಕೆರೆ, ಇದು ಚಿಕ್ಕ ಕೆರೆ.
ಓಕೆ ಫ್ರೆಂಡ್ಸ್, ನಾನು ಸಖತ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ನಾನು ಇವಾಗ ಸ್ಕ್ರೀನ್ ಬುಕ್ ಮಾಡಿದ್ದು ಒಳ್ಳೇದಾಯ್ತು ಫ್ರೆಂಡ್ಸ್, ಅದಕ್ಕೆ ಇದೆಲ್ಲ ಎತ್ತಿದ್ದು. ಇವನ್ಗೆ ಬಿಸ್ಕೆಟು ಚಾಕ್ಲೇಟು ಅನ್ನೋ ಥರ ಅದು ಕವರ್ಗಳು ಸೌಂಡ್ಗೆ ಎಲ್ಲಿ ಏನಿಟ್ಟವ್ರು, ಏನು ಬಿಸ್ಕೆಟ್ ಇಟ್ಟವ್ರು ಅಂದ್ಬಿಟ್ಟು. ಬಿಸ್ಕೆಟ್ ಅದು ಬಿಸ್ಕೆಟಾ. ನಾಳೆ ಇವನ್ಗೆ ಕೋಳಿಗೆ ಉಯ್ದಂಗೆ ಉಯ್ಬೇಕು, ನೀರನ್ನ ಅಜ್ಜಿ ಎತ್ತಬೇಕು ನಾಳೆ ಇವನ್ಗೆ. ಆಯ್ತಾಯ್ತು, ಸ್ಕ್ರೀನ್ ಮತ್ತಿಗೆ ಬರ್ಬೇಕು. ಅಯ್ಯಪ್ಪ ಶಿವನೇ ಶಂಬಲಿಂಗ. ಮೊದಲು ಸ್ಕ್ರೀನ್ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ. ಬ್ಯಾಕ್ ಗ್ರೌಂಡ್ ಅಂತೂ ಭಯಂಕರವಾಗಿತ್ತು. ದೊಡ್ಡ ಸ್ಕ್ರೀನ್ ಬುಕ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಚಿಕ್ಕದಾಗಿದ್ದಿದ್ರೆ ಇಲ್ಲಿ ಹಾಲಲ್ಲಿ ಇದ್ದಿದ್ದ ಐಟಮ್ಸ್ ಏನೂ ಶಿಫ್ಟ್ ಮಾಡ್ತಾನೆ ಇರಲಿಲ್ಲ ಟಾಮು ರೂಮ್ಗೆ. ಆ ಸ್ಕ್ರೀನ್ ಎಲ್ಲ ಹೊಡೆದ ಮೇಲೆ ನಿಜವಾಗ್ಲೂ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಪ್ಲಾಸ್ಟಿಕ್ ಫ್ಲವರ್ಸ್ ಬುಕ್ ಮಾಡಿದ್ನಲ್ಲ ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಇಯರ್ ಇನ್ನೊಂದು ಸೆಟ್ ಬುಕ್ ಮಾಡ್ಕೋಬೇಕು. ಆಮೇಲೆ ನಾನು ದೇವ್ರ ಎಲ್ಲ ಕುಂಡ್ಸೋಕ್ಕೆ ಕಳಶಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಟ್ಯಾಂಡ್ ಇಟ್ಕೊಂಡು ಇದ್ರ ಮೇಲೆ ನಾನು ದೇವ್ರು ಕುಳ್ಸೋದು ಫ್ರೆಂಡ್ಸ್, ಕಳಶ ಎಲ್ಲ. ಅದ್ರ ಮೇಲೆ ಕುಬೇರ ರಂಗೋಲಿ ಹಾಕ್ಕೊಂಡೆ ಫಸ್ಟು. ಯಾವುದಾದ್ರೂ ಓಮು ಯಾವ ರಂಗೋಲಿ ಆದರೂ ಹಾಕೋಬೋದು. ಅದಕ್ಕೆ ಅರ್ಶಿನ ಕುಂಕುಮ ಮಧ್ಯದಲ್ಲಿ ಇಟ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಪ್ರತಿ ಸಲ ಬೊಕ್ಸೆನಲ್ಲಿ ಎತ್ತಾಕೋತಾ ಇದ್ದೆ ನಾನು, ಎರಡು ಕೈ ಜೋಡಿಸಿ. ಈ ಸಲ ಚಂಬಲ್ ಅಳತೆ ಮಾಡಿ ಹಾಕೋತಾ ಇದ್ದೀನಿ, ಯಾಕಂದರೆ ಎತ್ತಬೇಕಾದ್ರೆ ಅಕ್ಕಿ ಹೆಚ್ಚಾಗಿರ್ತೈತಂತೆ ನೋಡೋಣ ಅಂದ್ಬಿಟ್ಟು. ಅದ್ರ ಮೇಲೆ ಒಂದು ಪುಟ್ಟದಾಗ ರಂಗೋಲಿ ಹಾಕೊಂಡು ಅಕ್ಕಿ ಮೇಲೂ ಅರ್ಶಿನ ಕುಂಕುಮ ಹಾಕೊಂಡು ಆಮೇಲೆ ತಾಮ್ರದ ಬಿಂದಿಗೆನಲ್ಲಿ ನೀರು ಎತ್ಕೊಂಡಿದ್ದೀನಿ. ನಲ್ಲಿ ಹೊಸ ನೀರು ಇಟ್ಕೊಬಂದು ಅದರೊಳಗೆ ಕೆಲವೊಂದು ಐಟಮ್ಸ್ ಹಾಕಬೇಕು. ಅದಕ್ಕೂ ಮುಂಚೆ ಮೇಲ್ಗಡೆ ಚಂಬಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ನೀರೊಳಗಡೆಗೆ ಅರ್ಶಿನ ಕುಂಕುಮ, ಹೂವು, ಜಾವತ್ ಪುಡಿ ಹಾಕೊಂಡಿದ್ದೀನಿ, ಕಾಯಿನೂ ಹಾಕೊಂಡಿದ್ದೀನಿ. ಈಗ ಸೀರೆ ಉಡ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಚಂಬಲ್ಲಿ ಫುಲ್ಲು ಅಕ್ಕಿನೂ ತುಂಬಿಟ್ಕೋಬೋದು. ನಾನು ಮೇಲ್ಗಡೆ ಚಿಕ್ಕದ ಕಳಶ ಇಟ್ಕೋತೀನಲ್ಲ ಅದ್ರಲ್ಲಿ ಅಕ್ಕಿ ಹಾಕೊಳ್ಳೋಣ ಅಂದ್ಬಿಟ್ಟು ವರ್ಷ ಹಿಂಗೆ ಕೆಳಗಡೆ ಚಂಬಲ್ಲಿ ನೀರೇ ಇಟ್ಕೋತೀನಿ. ಆಮೇಲೆ ಸೀರೆನ ಸೆರಗು ಮಾಮೂಲಿ ನಾವು ಎಷ್ಟು ಹಾಕೋತೀವಿ ಸೆರಗು ಅಷ್ಟುದ್ದನ್ನು ಎಳ್ದು ಬಿಟ್ಕೋಬೇಕು. ಆಮೇಲೆ ಐಡಿಯಾ ಮಾಡ್ತಿದ್ವಿ ನಾವು ಹೆಂಗ್ ಗುಡ್ಸೋದು ಅಂತ. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದೆ ನಾನು ಮೊನ್ನೆ. ಈ ಸಲ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೆಂಗೆಂಗೋ ಟ್ರೈ ಮಾಡಿದ್ವಿ. ಅದಕ್ಕೆ ಈ ಥರ ಫುಲ್ಲು ಸುತ್ತ ಕವರ್ ಆಗಿ ಬರೋ ಥರ ಮಾಡಿದ್ರೆ ನೆರಿಗೆನ ಸಪ್ರೇಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ಅಳತೆ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ವಿ. ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ನೆರಿಗೆ ನೀಟಾಗಿ ಕುತ್ಕೊಳ್ತಾ ಇರಲಿಲ್ಲ. ಇನ್ನೊಂದ್ಸಲ ಚೆನ್ನಾಗಿರೋ ತಗೋಬೇಕು, ಅವಾಗ ನೀಟಾಗಿ ಕುತ್ಕೊಳ್ತಿದ್ದೆ. ಆಮೇಲೆ ಎಲ್ಲ ಸರಿ ಮಾಡಿಕೊಂಡು ಕಳಶದಲ್ಲಿ ಮೇಲೆ ಇಟ್ಟಿದ್ದೀವಿ ಫ್ರೆಂಡ್ಸ್. ಅದರ ಅಕ್ಕಿ ಏನು ಹಾಕ್ಕೊಂಡಿಲ್ಲ, ಜಸ್ಟ್ ಅಳತೆ ನೋಡ್ಕೋತಾ ಇರೋದು ನಾವು. ಯಾಕಂದರೆ ಡೈರೆಕ್ಟಾಗಿ ಅದು ಇಕ್ಕಂಗೂ ಇಲ್ಲ, ಹಂಗೇನೆ ಹಂಗಾಗಿ ದಾರ ಕಟ್ಕೊಂಡ್ಮೇಲೆ ನೆರಿಗೆಲ್ಲ ಸರಿ ಮಾಡಿಕೊಂಡು ಈಗ ಮೇಲ್ಗಡೆ ಹಾಕ್ತೀವಲ್ಲ ಕಳಶದೊಳಗಡೆ. ಇದು ಬೆಳ್ಳಿದೆ ಫ್ರೆಂಡ್ಸ್, ಹಸು ಕರುದು ವಿಗ್ರಹ ಹೋದ ವರ್ಷ ತಗೊಂಡಿದ್ದು. ಅದು ಒಂದು ಚಿನ್ನದ ಮೂಗ್ಬಟ್ಟು ಯೂಸ್ ಮಾಡದೇ ಇರೋದು. ಮತ್ತೆ ಲಾವಂಚ ಬೇರು, ಇದು ಬೆಸ ಸಂಖ್ಯೆನಲ್ಲಿ ಗೋಮತಿ ಚಕ್ರ, ಕಮಲ, ಗುಲ್ಗಂಜಿ, ಕವಡೆ ಎಲ್ಲ ಹಾಕ್ಕೊಂಡು ಹೂವನ್ನು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಏನು ಇಲ್ಲಾಂದ್ರೂ ಏನು ಬೇಡ ಫ್ರೆಂಡ್ಸ್, ಜಸ್ಟ್ ಅರ್ಶಿನ ಕುಂಕುಮ ಹೂವು ಹಾಕ್ಬಿಟ್ಟು ಹಾಕ್ಬೋದು. ಸ್ಟಾರ್ಟಿಂಗಲ್ಲೇ ನಾನು ಹಬ್ಬ ಮಾಡಬೇಕಾದ್ರೆ ಹಂಗೆ ಮಾಡ್ತಾ ಇದ್ದೆ. ಇದೆಲ್ಲ 3 ವರ್ಷದಿಂದ ಅಷ್ಟೇ ಅಭ್ಯಾಸ ಮಾಡ್ಕೊಂಡಿರೋದು. ಸ್ಟಾರ್ಟಿಂಗ್ ಏನಾದರೂ ಹಬ್ಬ ಮಾಡಬೇಕಾದ್ರೆ ಎದುರ್ಕೊಬಿಡ್ತೀವಿ ನಾವು, ಅದೇ ಇರಬೇಕಾ ಇದೇ ಇರಬೇಕಂತ. ಏನೂ ಇಲ್ಲ, ಭಕ್ತಿಯಿಂದ ನಾವು ಏನು ಹಾಕಿದ್ರು ದೇವ್ರಿಗೆ ತೃಪ್ತಿ ಆಗ್ತೈತೆ. ಇದೆಲ್ಲ ಈಗೀಗ ಮನುಷ್ಯರು ಮಾಡ್ಕೊ ಬರ್ತಾ ಇರೋದು ಅಷ್ಟೇನೆ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ ಕಾಲ್ನ ಹೆಂಗ್ ಫೋಲ್ಡ್ ಮಾಡ್ತೀನಿ ಅಂತ. ಸೂಜಿ ದಾರದಿಂದ ಮಧ್ಯದಲ್ಲಿ ಅಂದ್ರೆ ಫೋಲ್ಡ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್ ಮಂಡಿ, ಅಲ್ಲಿ ಹೊಲ್ಕೋಬಿಟ್ವಿ ನಾವು. ಅದು ಕರೆಕ್ಟಾಗಿ ಕುತ್ಕೊಂತು, ಅದು ಎಲ್ಲ ಬರೋದು ಸ್ಟ್ರೈಟೇ ಅಂತೆ. ಹಂಗೆ ಹೊಲ್ಕೋಬಿಟ್ರೆ ಪರ್ಮನೆಂಟ್ ಆಗಿ ಅದು ಹಂಗೆ ಇರ್ತಿದೆ. ಅದನ್ನು ನೆರಿಗೆ ಎಲ್ಲ ಕಾಣಿಸೋ ತರ, ಇದು ಬಾರ್ಡರ್ ಕಾಣಿಸೋ ತರ ಎಲ್ಲ ಪಿನ್ ಮಾಡ್ಕೊಂಡು ಇಟ್ಕೊಂಡೆ. ಕಾಲೊಂದು ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸ್ತೈತೆ. ಮತ್ತೆ ಈಗ್ಲೇನೆ ಆಭರಣ ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡೆ. ಹಸು ಆ ಕಡೆ ಈ ಕಡೆ ಕಾಣಿಸೋ ತರ. ಒಂದು ಹಸು ಮಾತ್ರ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ. ಹೂವಿನ ಹಾರ ಎಲ್ಲ ಹಾಕಿದ್ರೆ ಸರಿ ಹೋಗ್ತಿದೆ ಫ್ರೆಂಡ್ಸ್. ನನ್ನ ಗಂಡನಿಗೆ ಇದು ಇಷ್ಟ ಆಗ್ತಾ ಇಲ್ವಂತೆ. ಯಾಕಪ್ಪಿ ಇನ್ನ ಏನು ಮಿಸ್ಟೇಕ್ ಅಪ್ಪಿ? ಕಾಲು ಚಿಕ್ಕದು ಇರಪ್ಪಿ, ನಾವು ತಂದಿರೋದು. ಕಾಲ್ ಮೇಲೆ ಕಾಲು ಹಾಕೊಂಡಿರೋ ಥರ ಮಾಡು ಅಂತಿದೆ. ಕಾಲು ಉದ್ದ ಇದ್ರೆ ತಾನೆ ಆ ಥರ ಮಾಡೋಕ್ಕೆ. ಅದಕ್ಕೆ ನಾನು ಈ ಥರ ಚೆನ್ನಾಗೈತೆ ಬಿಡಪ್ಪ ಅಂತ ಹೇಳಿದ್ರೆ ಕೇಳ್ತೀನಿ. ಚೆನ್ನಾಗೈತೆ ಅಲ್ವಾ ಫ್ರೆಂಡ್ಸ್? ನನ್ನ ಗಂಡನಿಗೆ ಇಷ್ಟ ಆಗ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ಈ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಇನ್ನು ಹೂವು ಕಟ್ಟಬೇಕು, 10 ಗಂಟೆ ಆಯ್ತು ಈಗಲೇ. ಮಲ್ಗೆ ಹೂವನ ಹಠ ಮಾಡಿ ತರಿಸ್ಕೊಂಡೆ ನಾನು, ದೇವ್ರಿಗೆ ಹಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನನಗೆ ದಿಂಡಾಕಕ್ಕೆ ಬರಲ್ಲ. ಮೊಬೈಲಲ್ಲಿ ನೋಡಿದೆ ವೀಡಿಯೋಸಲ್ಲಿ ಎಷ್ಟು ಈಸಿಯಾಗಿ ಹಾಕ್ತವ್ರೆ ಹೆಣ್ಮಕ್ಳು, ನಾನು ಹಾಕ್ಬೋದು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಬರ್ತಾ ಇಲ್ಲ. ಯಾಕಂದರೆ ಮೊಗ್ಗಿರಬೇಕು ಹೂವು, ಅಂದರೆ ದಿಂಡಾಕ್ಬೇಕು ಅಂದರೆ ಶಾವಂತಿನೋ ರೋಸೋ ಅದು ಈಸಿಯಾಗಿ ಹಾಕ್ಬೋದು, ಅದು ಅರಳಿದ್ರೂ. ಈ ಹೂವು ಏನಂದರೆ ಸ್ವಲ್ಪ ಅರಳಿತ್ತು, ಮತ್ತು ಸ್ಟಾಕಾಗಿ ಮೊದಲೇ ತಂದು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಜೋರಾಗಿ ಫೋರ್ಸ್ ಮಾಡಿ ಇಟ್ಕೊಂಡ್ರು ಒಂಥರ ಇದು ಮಸೊಪ್ ಥರ ಆಗ್ತಾಯಿತ್ತು ಹೂವು. ಹಂಗಾಗಿ ನಾನು ಏನಾದರೂ ಹಾರ ಪ್ರಾಕ್ಟೀಸ್ ಮಾಡೋಕೆ ಹೋದರೆ ಇವಾಗ ಹೂವು ಬೆಳಗ್ಗೆ ಅಷ್ಟಲ್ಲಿ ಬಾಡೋಗ್ತೈತೆ. ಯಾವುದು ಬೇಡ, ಹಾರನೇ ಬೇಡ, ಈ ಸಲ ಕೈಯಲ್ಲೇ ಕಟ್ಬಿಡೋಣ ಅಂದ್ಬಿಟ್ಟು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೊಗ್ಗು ತಂದು ಈ ಹಬ್ಬ ಟೈಮಲ್ಲಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಮುಂಚೆನೇ, ಇಲ್ಲ ಹಬ್ಬ ಎಲ್ಲ ಮುಗಿದ್ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾನು ಹೆಂಗೆ ಹಾಕೋದು ಅಂತ. ಡೈರೆಕ್ಟಾಗಿ ಈ ಥರ ದುಂಡು ಮಲ್ಗೆನಲ್ಲಿ ದಿಂಡು ಹಾಕೋದು ಪ್ರಾಕ್ಟೀಸು ಕಷ್ಟ ಅನ್ನಿಸ್ತೈತೆ. ಸೂಜಿ ಮಲ್ಗೆ ಅದರ ಸಣ್ಣಗಿರ್ತಾವಲ್ಲ, ಅದೆಲ್ಲ ನೀಟಾಗಿ ಹಾಕೋಕ್ಕಾಗ್ತೈತೆ ಅಂತ ಅಂದ್ಬಿಟ್ಟು ಇದನ್ನೇ ಹಾಕ್ತಾಯಿದ್ದೀನಿ.
ಇವ ಮ್ಯಾಕ್ಸಿಮಮ್ ಒಂದು 15 ಮೊಳ ಕಟ್ಟದ್ನೇನೋ ನಾನು. ಇನ್ನೊಂದು ಸ್ವಲ್ಪ ಹೂವು ಮಿಕ್ತು, ಅದು ಸೈಡ್ಗೆ ಎತ್ತಿಟ್ಬಿಟ್ಟೆ, ನಾಳೆ ಕಟ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಆಮೇಲೆ ಇದು ಚೌಲಿ ತಗೊಂಡಿದ್ವಲ್ಲ ಫ್ರೆಂಡ್ಸ್, ಒಬ್ಬೊಬ್ರು ಕಮೆಂಟ್ ಮಾಡಿದ್ರಿ ಈ ಚೌಲಿ ಹಾಕ್ಬಾರ್ದು, ಯೂಸ್ ಮಾಡಿರ್ತಾರೆ ಕೂದಲು ಅಂತ. ಇದು ಡೈರೆಕ್ಟ್ ರಿಯಲ್ ಕೂದಲು ಅಲ್ಲ ಫ್ರೆಂಡ್ಸ್, ಇದು ಪ್ಲಾಸ್ಟಿಕ್ದು. ನನಗೂ ಗೊತ್ತಾಗ್ತಿತ್ತಲ್ಲ, ರಿಯಲ್ ಕೂದಲು ಯಾರೋ ಯೂಸ್ ಮಾಡಿರೋದನ್ನ ಚೌಲಿ ಮಾಡಿರ್ತಾರೆ. ಈಗ ಅದೆಲ್ಲ ಟ್ರೆಂಡ್ ಅಲ್ಲ, ಆ ಥರದ್ದು ನಾನು ತಗೊಳ್ಳಲ್ಲ. ಇದು ಪ್ಲಾಸ್ಟಿಕ್ದು, ಇದನ್ನ ಹಾಕ್ಬೋದು, ಅಲಂಕಾರಕ್ಕೆ ಏನಾಗಲ್ಲ, ದೇವಸ್ಥಾನದಲ್ಲೆಲ್ಲ ಹಾಕಿರ್ತಾರೆ. ಆಮೇಲೆ ಶಾವಂತಿ ಹೂವು ಕಟ್ಕೊಳ್ಳೋಣ ಅಂತ ಎತ್ಕೊಂಡೆ. ಅದೊಂದು ಸ್ವಲ್ಪ ಹಣ್ಣಾದಂಗೆ ಅನ್ನಿಸ್ಬಿಟ್ಟಿತ್ತು ಹೂವು. ಒಂದು ವಾರ ಮುಂಚೆ ತಂದು ಇಟ್ಕೊಂಡಿದ್ಕೋ ಏನೋ. ಆಮೇಲೆ ಅನ್ನಿಸ್ತು ನನಗೆ ಹಬ್ಬ 3 ದಿನ ಇರೋಂಗೆ ಹೋಗಿ ಇಸ್ಕೊ ಬಂದಿದ್ರು ಆಗಿರೋದು ಹೂವನ ಅಂತ ಅಂದ್ಬಿಟ್ಟು ಅದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದು ಮಾಮೂಲಿ ಸ್ವಲ್ಪ ನಾವು ಹಿಂಗೆ ಕಟ್ಟಿದ್ರು ದಿಂಡು ಥರ ಕಾಣಿಸ್ತೈತೆ ಹೂವು, ಒತ್ತೊತ್ತಾಗಿ ಕಟ್ಕೊಂಡೆ. ಮಧ್ಯದಲ್ಲಿ ರೋಸು ಅವತ್ತು ನಮ್ಮ ಫ್ರೆಂಡ್ ಮನೇಲಿ ಇಸ್ಕೊಬಂದಿದ್ನಲ್ಲ, ಅದನ್ನು ಹಾಕಿ ಕಟ್ಕೊಂಡೆ. ಎಲ್ಲಿ ಉದ್ರೋಗಿರ್ತೈತೋ ರೋಸು, ಒಂದು ವಾರ ತನಕ ಇರ್ತೈತಾ ಅಂತ ಅಂದ್ಕೊಂಡೆ. ದಿವ್ಯಾಕ ಹೇಳಿದ್ರು ಅದು ಉದ್ರಲ್ಲ ಅಷ್ಟು ಬೇಗ ಅಂತ. ಆಮೇಲೆ ಖುಷಿ ಆಯಿತು ನನಗೆ, ಉದುರ್ತಾನೆ ಇರಲಿಲ್ಲ. ಆದರೆ ಹಾಕದ ಮೇಲೆ ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಆಚೆಗೆ ತೆಗೆದ್ವಲ್ಲ ಫ್ರಿಜ್ಜಿಂದ, ಆವಾಗ ಒಂದು ಸ್ವಲ್ಪ ದೂರ ಶಾವಂತಿ ಹಾಕ್ಕೊಳ್ಳೋದು, ಒಂದು ಸ್ವಲ್ಪ ದೂರ ರೋಸ್ ಹಾಕ್ಕೊಳ್ಳೋದು. ಈ ಥರ ದಿಂಡಾಕ್ದಾಗ ಹೆಂಗೆ ಕಾಣಿಸ್ತೈತೆ ಹಂಗೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಜಾಸ್ತಿ ಕಟ್ಕೊಂಡೆ ನಾನು. ಒಂದು 6-7 ಮೊಳದಷ್ಟು ಹೂವು ಕಟ್ಟೋದೇ ಜಾಸ್ತಿ ಟೈಮ್ ಹಿಡಿದ್ಬಿಡ್ತು ನನಗೆ. ಸೀರೆ ಉಡ್ಸೋಕೆ ಕುತ್ಕೊಂಡಿದ್ದೆ ನಾನು 10 ಗಂಟೆ ಮೇಲೆ ಫ್ರೆಂಡ್ಸ್. ಅದೇನೇ ಒಂದು 1.5 ಅವರ್ 2 ಅವರ್ ಹಿಡಿತು. ಮೊದಲೇ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಸೀರೆ ಉಡ್ಸೋಗನು, ಹಂಗೆ ಬೇಡ ಹಿಂಗೆ ಬೇಡ ಹಂಗೆ ಅಂತ ಅಂದ್ಬಿಟ್ಟು ಅದರಲ್ಲೇ ಟೈಮ್ ವೇಸ್ಟ್ ಆಗಿದ್ದು. ಆಮೇಲೆ ತೊಟ್ಟು ಮುರಿದೋಗಿತ್ತು ತುಂಬ ಶಾವಂತಿ ಹೂಗಳಿಗೆ. ಅದನ್ನೆಲ್ಲ ಪೋಣಿಸ್ಕೊಬಿಡೋಣ, ಬಾಗಿಲು ತೋರೋಣ ಅಂತ ಪೋಣಿಸ್ಕೊಂಡೆ. ನಾನು ಇಷ್ಟೆಲ್ಲ ಕಟ್ಟೋಷ್ಟರಲ್ಲಿ ಶಿವ ಇಷ್ಟೆಲ್ಲ ರೆಡಿ ಮಾಡಿತ್ತು, ಟೇಬಲ್ ಎಲ್ಲ ಜೋಡಿಸಿ. ನಾನು ಕಟ್ಟಿರೋ ಹೂನ ಈಗಲೇ ಆ ಕಡೆ ಈ ಕಡೆ ಹಾಕಿ ನೋಡಿದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಈಗೀಗ ಇಷ್ಟ ಆಯಿತು ನನಗೆ, ಎಲ್ಲ ಕರೆಕ್ಟಾಗಿ ಐತೆ ಅಂತ ಅಂದ್ಬಿಟ್ಟು. ಆಮೇಲೆ ಮೆಹಂದಿ ಇಲ್ಲಾಂದರೆ ನಾನು ಯಾವುದೇ ಹಬ್ಬ ಮಾಡೋದೇ ಇಲ್ಲ. ಎಷ್ಟೊತ್ತಾದ್ರಾಗಲಿ ಮೆಹಂದಿ ಇರಲೇಬೇಕು. ಎಷ್ಟು ಗಂಟೆ ರಾತ್ರಿ ಗೊತ್ತಾ ಫ್ರೆಂಡ್ಸ್ ಮೆಹಂದಿ ಹಾಕ್ಕೊಳ್ತಾ ಇರೋದು ನಾನು? 4:15 ನಿದ್ದೆನೇ ಮಾಡಲಿಲ್ಲ. ಅಡುಗೆಗಳು ಮಾಡಿಬಿಟ್ಟು ಆಮೇಲೆ ಮೆಹಂದಿ ಹಾಕ್ಕೊಳ್ತಾ ಇರೋದು. ಅಡುಗೆ ವಿಡಿಯೋಸು ನಾಳೆ ನಿಮಗೆ ತೋರ್ಸೋಣ, ಲಾಂಗ್ ವಿಡಿಯೋ ಆಗ್ಬಿಡ್ತೈತೆ ಅಂದ್ಬಿಟ್ಟು, ಸಿಂಪಲ್ಲಾಗಿ ಬೇಗ ಆಗ್ಬಿಡ್ಲಿ ಅಂದ್ಬಿಟ್ಟು ಈ ಥರ ಹಾಕ್ಕೋತಾ ಇದ್ದೀನಿ. ಲಕ್ಷ್ಮಿ ಹಬ್ಬಕ್ಕೆ ಈ ಥರ ರಂಗೋಲಿನೇ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಒಂದೇ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಕಣ್ಣಲ್ಲಿ. ಫ್ಲವರ್ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕೋಬೇಕಾಗಿತ್ತು, ಇನ್ನೂ ಲುಕ್ ಚೆನ್ನಾಗಿ ಕಾಣಿಸೋದು. ಮತ್ತು ಮೆಹಂದಿದು ಜಾಸ್ತಿ ಬರ್ತಾಯಿತ್ತು, ಹಿಂಡಿದ್ರೆ ತೆಳ್ಳಗೆ ಬರಬೇಕು ತಾನೇ, ಒಂದೊಂದು ಲೈನು ಜಾಸ್ತಿ ಬರ್ತಾಯಿತ್ತು. ಹೆಂಗೋ ಒಂದಿರಲಿ, ಆದರೆ ಕೈಯಲ್ಲಿ ಮೆಹಂದಿ ಇರಲಿ ಅಷ್ಟೇ ನಂದು ಇದ್ದಿದ್ದು. ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ಬೇರೆ, ನಾನು ಆನ್ಲೈನಲ್ಲಿ ನೋಡ್ಬಿಟ್ಟು ಈ ಮೆಹಂದಿ ಹಾಕೋಬೇಕು ಅಂತ ಕೈ ಮೇಲೆ ಬಂದಿದ್ದೆ ಬೇರೆ ನಿದ್ದೆ ಕಣ್ಣಲ್ಲಿ. ಹೆಂಗೋ ಒಂದಿರಲಿ ಅಂತ ಅಂದ್ಬಿಟ್ಟು ಹಾಕೋತಾ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೈಡಲ್ಲೆಲ್ಲ ಈ ಥರ ಡಿಸೈನ್ ಮಾಡಿಕೊಂಡೆ ಸುತ್ತನೂ. ಇನ್ನು ಬೆರಳುಗಳಿಗೆ ಏನು ಫುಲ್ಲು ಡಿಸೈನ್ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ, ಟೈಮ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬೆರಳುಗಳಿಗೆ ಮಾಮೂಲಿ ಕವರ್ ಮಾಡ್ಕೊಳ್ತೀನಲ್ಲ ಆ ಕಡೆ ಮಾಡಿಕೊಂಡೆ. ಹಬ್ಬದ ವಿಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ, ನಾಳೆ ಅಪ್ಲೋಡ್ ಮಾಡ್ತೀನಿ. ಬೈ ಫ್ರೆಂಡ್ಸ್.